ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಎಸ್ ಟಿವಿ. ನಾನು ಅಶ್ವಿನಿ. ಇದೇ ಫೆಬ್ರವರಿ 20ಕ್ಕೆ ಆಲ್ಫಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆ ಸಿನಿಮಾದ ಹೀರೋ ಮತ್ತು ಮುದ್ದಾದ ಹೀರೋಯಿನ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹಾಯ್ ಮ್ಯಾಮ್, ಹೇಗಿದ್ದೀರಾ? ಆಕ್ಚುಲಿ ಬೆಳಗಿಂದ ಇಂಟರ್ವ್ಯೂಸ್ ಕೊಟ್ಟು ಸ್ವಲ್ಪ ಸುಸ್ತಾಗಿದ್ದೀರಾ ಅಂತ ಅನ್ಸುತ್ತೆ ಮೇಡಮ್ ಫೇಸ್ ನೋಡಿದ್ರೆ. ಹೇಗಿದೆ ಈ ಎಕ್ಸ್ಪೀರಿಯನ್ಸ್? ಫಸ್ಟ್ ಈ ಇಂಟರ್ವ್ಯೂಸ್ ಎಕ್ಸ್ಪೀರಿಯನ್ಸ್ ಹೇಗಿದೆ ನಿಮ್ಗೆ? ಚೆನ್ನಾಗಿದೆ ಮೇಡಮ್. ಏನಾದ್ರು ಬೋರ್ ಆಗ್ತಿದ್ಯಾ ಮಾತಾಡ್ಬೇಕು ಅಂತ? ಓಕೆ ಫೈನ್. ಇವಾಗ ಸಿನಿಮಾ ವಿಷಯಕ್ಕೆ ಬಂದ್ರೆ, ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ, 3 ಸಾಂಗ್ಗಳು ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ ತಿಳಿದ ಮಟ್ಟಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ನಿಮ್ಮ ಪರ್ಸನಲಿ, ನಿಮ್ಮ ಫ್ರೆಂಡ್ ಸರ್ಕಲ್ಸ್ ಆಗಿರ್ಬೋದು, ಫ್ಯಾಮಿಲಿನಲ್ಲಿ ಯಾವ ತರ ರೆಸ್ಪಾನ್ಸ್ ನೀವು ನೋಡ್ತಾ ಇದ್ದೀರಾ? ರೆಸ್ಪಾನ್ಸ್ ಅದೇ ತುಂಬಾ ಚೆನ್ನಾಗಿದೆ ಮೇಡಮ್. ರೆಸ್ಪಾನ್ಸ್ ಇಲ್ಲೇ ನಮ್ಮ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಆಬ್ವಿಯಸ್ಲಿ ಅವ್ರಿಗೆ ತುಂಬಾ ಖುಷಿ ಇದೆ, ಸಕ್ಕತ್ತಾಗಿದೆ ಅಂತ. ಬಟ್ ಇಲ್ಲ ನಾವು ಹೊರಗಡೆ ಹೋದ್ರು ಈ ಟೀಸರ್ ಸಾಂಗ್ ಯಾವಾಗ ಪ್ಲೇ ಮಾಡ್ತೀವಿ, ನಮ್ಮ ಟ್ಯಾಬ್ಲೋ ಗಾಡಿ ತಗೊಂಡು ಹೋಗ್ತಿದ್ವಲ್ಲ ಕಾಲೇಜಸ್ಗೆ, ಕ್ರೌಡ್ ಅಲ್ಲಿ ಆ ಟೀಸರ್ ನೋಡೋರು ಒಂಥರ ಇರ್ತಾರೆ, ಮುಂದಿನ ಆಯ್ತು ಅಂತ. ಒಂದ್ಸಲ ಟೀಸರ್ ಸಾಂಗ್ಸ್ ನೋಡಿದಾದ್ಮೇಲೆ ಆಮೇಲೆ ಅವ್ರ ರಿಯಾಕ್ಷನ್ ಚೇಂಜ್, ಫುಲ್ ಹೆವಿ ರೆಸ್ಪಾನ್ಸ್, ಸಕ್ಕತ್ತಾಗಿ ಇಷ್ಟ ಆಗ್ತದೆ. ದೇ ಆರ್ ಎಂಜಾಯಿಂಗ್ ಇಟ್. ಈಗ ಆಲ್ರೆಡಿ ಫಿಮೇಲ್ಸ್ ಫ್ಯಾನ್ಸ್ ಉಟ್ಕೊಂಡಿರ್ಬೇಕು ಅನ್ಸುತ್ತಲ್ವಾ, ಟೀಸರ್ ಎಲ್ಲ ಟ್ರೈಲರ್ ನೋಡಿದ ಮೇಲೆನೆ? ಇಷ್ಟಪಡ್ತಾ ಇದ್ದಾರೆ. ಅಲ್ಲ, ಸ್ಯಾಂಪಲ್ ಜಸ್ಟ್ ಸಾಂಗ್ ಟೀಸರ್ಗೆನೆ ಇಷ್ಟ ಆಗಿದೆ ಅಂದ್ರೆ ಇನ್ನು ಸಿನಿಮಾ ರಿಲೀಸ್ ಆದ್ಮೇಲೆ ಹೆಂಗಿರ್ಬೇಡ ಅಲ್ವಾ? ಮ್ಯಾಮ್, ನಿಮ್ಗಳ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಫ್ಯಾಮಿಲಿನಲ್ಲಿ, ಫ್ರೆಂಡ್ ಸರ್ಕಲ್ಸ್? ಎಲ್ರಿಗೂ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಈಗಾಗಲೇ ಟೀಸರ್ ಮತ್ತೆ ಸಾಂಗ್ಸ್ ಎಲ್ಲ ರಿಲೀಸ್ ಮಾಡಿದ್ದೀವಿ, ಎಲ್ರಿಗೂ ಶೇರ್ ಮಾಡಿದೀವಿ, ತುಂಬಾ ಇಷ್ಟಪಡ್ತಾ ಇದ್ದಾರೆ. ಅಂಡ್ ಪರ್ಸನಲಿ ನಾನು ಅಷ್ಟೇ, ಈ ತರ ಫುಲ್ಲಿ ಕಮರ್ಷಿಯಲ್ ಸಿನಿಮಾ ಫಸ್ಟ್ ಟೈಮ್ ಮಾಡ್ತಿರೋದು. ರಾವ ರಾವ ಸಾಂಗು ಅಷ್ಟೇ, ಡಾನ್ಸ್ ಫಸ್ಟ್ ಟೈಮ್ ಮಾಡ್ತಾ ಇದೀವಿ, ಆಕ್ಷನ್ ಫಸ್ಟ್ ಟೈಮ್ ಆಗ್ತಾ ಇದೆ, ಕಾಮಿಡಿ ತುಂಬಾ ಎಂಜಾಯ್ ಮಾಡಿದೀವಿ, ಎಲ್ರಿಗೂ ಇಷ್ಟನೂ ಆಗಿದೆ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಲೈಕ್ ದಿಸ್ ಸೆಡ್, ಇವಾಗ ಎಲ್ಲಾನು ಇದೆ ಈ ಫಿಲ್ಮಲ್ಲಿ. ಸೊ ಇಟ್ಸ್ ಲೈಕ್ ಐ ಗಾಟ್ ಟು ಪ್ಲೇ ಲಿಟಲ್ ಬಿಟ್ ಆಫ್ ಎವ್ರಿಥಿಂಗ್. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಐ ಆಮ್ ವೆರಿ ಹ್ಯಾಪಿ ದಟ್ ಜನಕ್ಕೂ ದೇರ್ ಅಕ್ಸೆಪ್ಟಿಂಗ್ ಇಟ್. ಸೊ ನಮ್ದು ನ್ಯೂ ಸಾಂಗ್ ಗುಲಾಬಿ ಬೇಬಿ ಆಗಿರ್ಬೋದು, ಅದಕ್ಕೂ ತುಂಬಾ ವ್ಯೂಸ್ ಇದೆ, ಎವ್ರಿ ಒನ್ ಶೇರಿಂಗ್. ಸೊ ಇವಾಗ ಟ್ರೇಲರ್ನು ನೀವು ನೋಡಿದ್ರೆ, ಸೊ ರಾವ ರಾವ ಸಾಂಗ್ ಬಗ್ಗೆ ಎಸ್ಪೆಷಲಿ ನಾನು ಹೇಳಲೇಬೇಕು. ಸೊ ಆ ಸಾಂಗ್ ನೋಡಿದಾಗ ನನ್ಗೊಂಥರ ಈ ಬಾಲಿವುಡ್ ಸಾಂಗ್ ನೋಡಿದಾಗ ಯಾವ ಥರ ಫೀಲ್ ಬರುತ್ತೆ. ಸೊ ಅಷ್ಟೇ ಚೆನ್ನಾಗಿ ನಿಮ್ಗಳ ಲುಕ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಟೆಕ್ನಿಕಲಿ ವರ್ಕ್ ಆಗಿರ್ಬೋದು, ಸಕ್ಕತ್ತಾಗಿತ್ತು. ಸೊ ನನ್ನ ಫೈನಲಿ ಇದು ನಂಗೆ ತುಂಬ ಇಷ್ಟ ಆಯಿತು, ರಾವ ರಾವ ಅನ್ನೋ ಸಾಂಗು. ಸೊ ಅಷ್ಟೇ, ಸಾಂಗ್ ಮಾತ್ರ ಅಲ್ಲ, ನಿಮ್ಮ ಟೀಸರ್ ಕೂಡ ಆಗಿರ್ಬೋದು, ಒಳ್ಳೆ ಏನು ಟೆಕ್ನಿಕಲಿ ನೋಡಿದ್ರೆ ಸಕ್ಕದವ, ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಔಟ್ಪುಟ್ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಗುತ್ತೆ ಮೇಡಮ್. ತುಂಬಾ ಅದೇ ಜೆನ್ಯೂನ್ ಆಗಿ ಎಫರ್ಟ್ಸ್ ಹಾಕಿದೀನಿ. ಸೊ ಎಫರ್ಟ್ಸ್ ತಕ್ಕಂಗೆ ಒಳ್ಳೆ ಔಟ್ಪುಟ್ ಬಂದಿದೆ. ಎಲ್ಲರೂ ಇಷ್ಟ ಆಗ್ತಿರೋದು ಅದು ಇನ್ನೂ ಖುಷಿ, ಎಲ್ಲರದ್ದು ರೆಸ್ಪಾನ್ಸ್ ನೋಡಿ. ನೀವು ಹೇಳಿದಾಗ ರಾವ ರಾವಾಗ ಒಳ್ಳೆ ಅಮೇಜಿಂಗ್ ರೆಸ್ಪಾನ್ಸ್ ಸಿಕ್ಕಿದೆ, ಗುಲಾಬಿ ಬೇಬಿಗೂ ಸಖತ್ತಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಆಲ್ಫಾ ಟೈಟಲ್ ಟ್ರ್ಯಾಕ್ ಅಂತೂ ಬಿಡಿ, ಎಲ್ಲ ಕಡೆ ಅದೇ ಯೂಸ್ ಮಾಡ್ತಾ ಇದ್ದಾರೆ. ಫುಲ್ ಮಾಸ್ ಸಖತ್ತಾಗಿದೆ. ಟೀಸರ್ ಆಬ್ವಿಯಸ್ಲಿ ಚೆನ್ನಾಗಿದೆ. ಆಕ್ಚುಲಿ ಬಂದ್ಮೇಲೆ ವೇಟ್ ಮಾಡ್ತಾ ಇದ್ದೀವಿ. ಸೀರಿಯಸ್ಲಿ ಸರ್, ಆಕ್ಚುಲಿ ನಾನ್ ರಾವ ರಾವ ಸ್ಪೆಷಲ್ ಆಗಿ ಯಾಕೆ ಹೇಳಿದೆ ಅಂದ್ರೆ, ಸೊ ಅಲ್ಲಿ ಒಂದು ಹುಡುಗಿರ್ ಅಂದ್ರೆ ಒಂದು ಕ್ಯೂಟ್ನೆಸ್ ಇರುತ್ತಲ್ವಾ. ಸೊ ನನ್ಗೂ ಆ ಸಾಂಗ್ ತುಂಬಾ ಆ ತರ ಮಾಸ್ ಅಂತ ಹೇಳಿದ್ರೆ ಎಲಿಮೆಂಟ್ ಬಂದಾಗ ಸಖತ್ತಾಗಿದೆ ಸರ್. ಆ ನಿಮ್ಮ ಏನ್ ಸೀನ್ಗಳಿದೆ, ಫೈಟ್ ಆಗಿರ್ಬೋದು, ನೀವು ಅದಕ್ಕೆ ಡೆಡಿಕೇಶನ್ ಕೊಟ್ಟಿರೋದಾಗಿರ್ಬೋದು, ಕೆಲವೊಂದು ಮೇಕಿಂಗ್ ವಿಡಿಯೋಸ್ ನೀವು ಹಾಕಿರೋದಾಗಿರ್ಬೋದು, ತುಂಬಾ ಚೆನ್ನಾಗಿದೆ ಇದನ್ನ ಟೀಸರ್ ಅಲ್ಲೆಲ್ಲ ನೋಡಿದಾಗ. ಸೊ ಅದು ಅಂದ್ರೆ ಹುಡುಗಿರು ಅಂತ ಬಂದಾಗ ಒಂದು ಇರುತ್ತಲ್ವಾ, ಸೊ ಹಂಗಾಗಿ ನನ್ಗೆ ರಾವ ರಾವ ಸಾಂಗ್ ತುಂಬಾ ಕನೆಕ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಸರ್, ಇವಾಗ ಫಸ್ಟ್ ಸಿನಿಮಾ ನಿಮ್ಮ ಮೂವರ್ದು ಆಗಿರ್ಬೋದು ಸರ್, ಎಸ್ಪೆಷಲಿ ನೀವು ಕೂಡ ಪ್ರೊಡ್ಯೂಸರ್ ಕಮ್ ಹೀರೋ, ಫಸ್ಟ್ ಸಿನಿಮಾನೇ ಮಾಸ್ ಸಿನಿಮಾನೇ ತಗೊಂಡಿದ್ದೀರಾ. ಎಲ್ಲೋ ಒಂದ್ ಕಡೆ ಫಸ್ಟ್ ಸಿನಿಮಾ ಮಾಸ್ ಮಾಡುವಾಗ ಎಲ್ಲರೂ ಒಂದ್ ಸ್ವಲ್ಪ ಹಿಂಜರಿತಾರೆ, ಫಸ್ಟ್ ಹೊತ್ತು ಲವ್ ಮಾಡ್ಬೇಡೋಣ, ಯಾವ್ದೋ ಒಂದು ಸ್ಟೋರಿ ಓರಿಯೆಂಟೆಡ್ ಮಾಡ್ಬೇಡೋಣ ಅಂದಾಗ, ಇಲ್ಲಪ್ಪ ನಾನು ಮಾಸೇ ಮಾಡ್ತೀನಿ ಅಂತ ಧೈರ್ಯ ಮಾಡ್ಬಿಟ್ಟು ಮುಂದೆ ಬಂದಿದ್ದೀರಾ. ಅಂದ್ರೆ ಈ ಧೈರ್ಯನ ಮೆಚ್ಚಲೇಬೇಕು ಸರ್. ಸೊ ಈ ವಿಷಯದ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ನಾನು ಮಾಸ್ ಆಕ್ಷನ್ ಆಗ್ಬೇಕು ಅಂತ ಇಷ್ಟ ಇತ್ತು ನನಗೆ. ಆಕ್ಷನ್ ಓರಿಯೆಂಟೆಡ್ ಅದು ನನಗೆ ತುಂಬಾ ಇಷ್ಟ ಜಾನರ್. ಸೊ ಅದರಿಂದ ಅದೇ ತರ ಅನ್ಕೊಂಡಿದ್ದೆ. ಬಟ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಲಾಂಚ್ ಆಗ ಆ ತರ ಕೇಳಕ್ಕಾಗಲ್ಲ. ಬಟ್ ಡೈರೆಕ್ಟ್ರು ಆ ತರ ಕತೆ ಇತ್ತು ಅವ್ರ ಹತ್ರ, ನಿಮ್ಗೂ ಅದೇ ಸೂಟ್ ಆಗೋದು ಅಂತ ಹೇಳಿ ಮಾಡಿದ್ರು. ಸೊ ಲಕ್ಕಿ ಅಂತಾನೆ ಹೇಳ್ಬೋದು. ಆ ಸ್ಟೋರಿ ಮತ್ತೆ ಎಲ್ಲ ಕೂಡ ಬಂದಿರೋದು ಅಷ್ಟು ಪವರ್ಫುಲ್ ಆಗಿರೋ ಸ್ಟೋರಿ, ಪವರ್ಫುಲ್ ಕ್ಯಾರೆಕ್ಟರ್, ಅರ್ಜುನ್ ಅಂತ ಕ್ಯಾರೆಕ್ಟರ್. ಸೊ ಟೈಟ್ಲು ಆಲ್ಫಾ ಮೆಲ್ಲೋ ವೆಂಜನ್ಸ್, ಎಲ್ಲದೂ ಪವರ್, ಒಂದೊಂದಕ್ಕೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಪವರ್ಫುಲ್ ಆ ತರ ಆಡ್ ಅಪ್ ಹೋಗಿತ್ತು.
ಈ ಆಲ್ಫಾ ಅನ್ನೋದು ಒಂದು ಯೂನಿಕ್ ಆಗಿದೆ ಟೈಟಲ್ ಕೇಳಕ್ಕೆ, ಯಾಕಂದ್ರೆ ನಾವು ಸೈಂಟಿಫಿಕಲಿ ನೀವು ಕೇಳಿರ್ತೀವಿ, ಬಟ್ ವರ್ಡ್ಸ್ ಸಿನಿಮಾದ ಹೆಸರು ಅಂತ ಬಂದಾಗ ಆಲ್ಫಾ ಅನ್ನೋದು ಒಂದು ಯೂನಿಕ್ ಆಗಿದೆ. ಸೊ ಈ ಟೈಟಲ್ ಯಾರ್ದು ಸೆಲೆಕ್ಷನ್ ಆಗಿತ್ತು ಸರ್ ಸಿನಿಮಾಗೆ? ಡೈರೆಕ್ಟ್ರು ಈ ಸಿನಿಮಾದಲ್ಲಿ ಎಲ್ಲ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಇದ್ದಾರೆ, ಸುಮಾರು ಜನ ಇರೋರೆಲ್ಲ ಡಾಮಿನೆಂಟ್ ಕ್ಯಾರೆಕ್ಟರ್ಸ್. ಅಷ್ಟು ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಮಧ್ಯ ಯಾರು ಮನೆಗೆ ಉಳಿತಾರೆ ಅನ್ನೋದೇ ಮೇನ್ ಗೇಮಲ್ಲಿ. ಸೊ ಅದಕ್ಕೋಸ್ಕರ ಅಷ್ಟು ಡಾಮಿನೆಂಟ್ ಟ್ರೇಟ್ಸ್ ಇರೋದ್ರಿಂದನೇ ಆಲ್ಫಾ ಅಂತ ಇಟ್ಟಿದ್ದು, ಒಳ್ಳೆ ಸೂಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಆ ಥರ ಇಟ್ಟಿದ್ದು. ಸೂಪರ್. ಈ ಬ್ಯೂಟಿಫುಲ್ ಬ್ಯೂಟೀಸ್ ನ ಹೇಗೆ ನಮ್ಮ ಸಿನಿಮಾಗೆ ಸೆಲೆಕ್ಟ್ ಮಾಡಿದ್ರಿ ಅಂತ? ಅದೇ ಮೇಡಮ್, ಫ್ರೆಶ್ ಫೇಸ್ ಬೇಕು ಅಂತ ಹುಡುಕ್ತಿದ್ವಿ. ಯಾಕಂದ್ರೆ ಮಿಕ್ಕಿದ ಅಂದ್ರೆ ಎಲ್ಲ ಸೀನಿಯರ್ ಆಕ್ಟರ್ಸ್ ಎಲ್ಲಾನು ಈ KGF ಕಾಂತಾರ ಅದರಲ್ಲಿ ಇರೋದೇ ಕಾಸ್ಟಿಂಗ್ ಇರೋರು. ಅಶೋಕ್ ಸರ್ ಆಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ಬಾಲು ನಾಗೇಶ್ ಅವರು, ರಮೇಶ್ ಇಂದ್ರ ಅವರು, ಸೊ ಈ ತರ ಮಾನಸ ಮೇಡಮ್ ಆಗಿರ್ಬೋದು, ಕಾರ್ತಿಕ್ ಮಹೇಶ್ವರ್ ಆಗಿರ್ಬೋದು, ಇವರೆಲ್ಲ KGF ಕಾಂತಾರ ಬಂದಿರೋರು. ಇವರು ಕಾರ್ತಿಕ್ ಮಹೇಶ್ವರ್ ಇದು ಬಿಗ್ ಬಾಸ್, ವಿನಯ್ ಬಿಡಪ್ಪ ಸರ್ ಆಗಿರ್ಬೋದು, ಎಲ್ಲರೂ KGF ಕಾಂತಾರ ಸುಮಾರು ಜನ ಇದ್ದವ್ರೆ ಎಲ್ಲ ಇದ್ರು. ಸೊ ಹೀರೋಯಿನ್ ಕ್ಯಾರೆಕ್ಟರ್ಸ್ಗೆ ಆತರ ಇದೆ ಕ್ಯಾರೆಕ್ಟರ್, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಫ್ರೆಶ್ ಫೇಸ್ ಬೇಕು ಅಂತ ಹೇಳಿ ಚೂಸ್ ಮಾಡಿದ್ದು. ಇವರು ಫಸ್ಟ್ ಆಲ್ರೆಡಿ ಇದ್ರು, ಅಂದ್ರೆ ಪ್ರೀವಿಯಸ್ ಸೆಲೆಕ್ಟ್ ಆಗಿದ್ರು ರೋಲ್ಗೆ. ಅದಾದ್ಮೇಲೆ ಇನ್ನೊಂದು ಆಕಾಂಕ್ಷ ಅನ್ನೋ ಕ್ಯಾರೆಕ್ಟರ್ಗೆ ಪೊಲೀಸ್ ಕಾಪ್ ರೋಲ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರು. ಸೊ ಆಕಾಂಕ್ಷ ಅನ್ನೋ ಕ್ಯಾರೆಕ್ಟರ್ಗೆ ಅದಕ್ಕೂ ಒಂದು ರೆಬೆಲಿಯಸ್ ಆ ತರ ಒಂದು ಬೇಕಿತ್ತು. ಫೀಮೇಲ್ ಆಗು ಅಲ್ಪ ಫೀಮೇಲ್ಸ್ ಎಲ್ಲರೂ ರೆಪ್ರೆಸೆಂಟ್ ಮಾಡೋ ತರ ಅವ್ರನ್ನೆಲ್ಲ ರೆಪ್ರೆಸೆಂಟ್ ಮಾಡ್ಕೊಂಡು ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ಹುಡುಕ್ತಿದ್ದಾಗ ಇವ್ರು ನಂಗೆ ಆಡಿಷನ್ ಎಲ್ಲ ಮಾಡಿ ಸೆಲೆಕ್ಟ್ ಮಾಡಿ. ಆಕ್ಚುಲಿ ಇಷ್ಟು ಚೆನ್ನಾಗಿರೋರು ಪೊಲೀಸ್ ಏನಾದ್ರು ಫೀಲ್ಡಿಗೆ ಬಂದ್ಬಿಟ್ರೆ ಯಾರಾದ್ರೂ ಇರ್ತಾರ ಸರ್? ಎಲ್ರು ಬೇಕಂತ ತಾವೇ ಕ್ರೈಮ್ ಮಾಡ್ಬಿಟ್ಟು ನಾವೇ ಬರ್ತೀವಿ ಅಂತ ಹೇಳ್ತಾರೆ. ಅದು ಹೆಂಗೆ ನೀವು? ಓಕೆ, ಆದ್ರೂ ಇದು ಯಾಕೋಪ್ಪ ನಮ್ ಪೊಲೀಸ್ ಅಂದ್ರೆ ತಗೊಳಕ್ ಆಗ್ಲಿಲ್ಲ. ಯಾಕಂದ್ರೆ ನಾವು ಪೊಲೀಸ್ ಅನ್ನ ನೋಡಿದಾಗ ಇವ್ರುಗಳ ಅಪ್ಪ ನೋಡಿದ್ರೇನೆ ಭಯ ಆಗೋದು, ಓಡ್ಕೊಂಡು ಹೋಗ್ಬಿಡ್ತಾರೆ ಈ ಪೊಲೀಸ್ ಬರ್ತಾ ಇದಾರೆ ಅಂದ್ರೆ ಯಾರಾದ್ರೂ ಈ ಪೊಲೀಸ್ ಬರ್ತಿರಂದ್ರೆ ಯಾರು ಸಾಧ್ಯನೇ ಇಲ್ಲ, ಓಡಾಗಲ್ಲ, ಬರ್ತಾರ ಬನ್ನಿ ಬನ್ನಿ ಹಂಗೆ. ಸೂಪರ್ ಮ್ಯಾಮ್. ನಿಮ್ಗೆ ಈ ಕ್ಯಾರೆಕ್ಟರ್ ಬಂದಾಗ ಹೇಗ್ ಅನ್ನಿಸ್ತು ಈ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ? ತುಂಬಾ ಖುಷಿ ಆಗಿದೆ, ಯಾಕಂದ್ರೆ ಆ ಟೈಮ್ ದಿಸ್ ಇಸ್ ಮೈ ಡೆಬ್ಯೂ ಅಂಡ್ ಆಕ್ಚುಲಿ ನನ್ನ ಫಸ್ಟ್ ಮೂವಿ ಆಡಿಷನ್. ಸೊ ಇಟ್ ವಾಸ್ ಲೈಕ್ like God's grace I got this movie. So team reach out ಮಾಡಿದೆ, ಆ ಟೈಮಲ್ಲಿ ಆಡಿಷನ್ ಕೊಟ್ಟರೆ ಆದ್ಮೇಲೆ ವಿಜಯ್ ಸರ್ gave me a narration. So narration ಟೈಮಲ್ಲಿ I really loved the character. Character ಹೆಸರು ಆಕಾಂಕ್ಷ, and she's a very bold girl, modern age girl, and she has her own opinions, ಅವ್ರದ್ದು ಒಂದು ಔಟ್ಲುಕ್ ಇದೆ ಲೈಫಲ್ಲಿ, and she wants to follow that. So I think ಈ ಜನರೇಷನ್ದು ಲೇಡೀಸ್ಗೆ ತುಂಬಾ ರಿಲೇಟ್ ಆಗುತ್ತೆ ಆ ಕ್ಯಾರೆಕ್ಟರ್. And for me also as a person, ಯಾಕಂದ್ರೆ ನಾನು ಇವಾಗ ಈ career is very very different from everyone in my family. Typical career ಅಲ್ವಾ to get into movies. So at an emotional level also ನನಗೆ ತುಂಬಾ relate ಆಗಿದೆ with ಆಕಾಂಕ್ಷ. And one thing I wanted to challenge myself with was, ನಾನು actually ಕನ್ನಡಿಗ ಅಲ್ಲ, ನಾನು ಮಲಯಾಳಿ. So ನನಗೆ I'm speaking a little bit English. So ಅದಕ್ಕೋಸ್ಕರ I was like, it's challenge for me because dialogues ಅಲ್ಲಿ I have a lot of monologues. So for me it was like a challenge adu odbittu for me to deliver it. I was very happy when taking it, and that too for a debut. To do a character ishtond substance illor on character ಮಾಡಕ್ಕೆ truly privilege. ಮೂವರು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಸೆಟ್ ಅಲ್ಲಿ ಯಾರು ಜಾಸ್ತಿ ಸೈಕಲ್ ಹೊಡೆದಿದ್ದು? ಸೈಕಲ್ ಅಲ್ಲ, ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕಪ್ಪ, ನಾನಲ್ಲ ಅಲ್ಲ, ಅಂದ್ರೆ ಎಷ್ಟೋ ರಿಹರ್ಸಲ್ ಮಾಡಿದ್ರು ಕೂಡ ಕ್ಯಾಮ್ರಾ ಮುಂದೆ ಮಾಡುವಾಗ ಯಾರಾದ್ರೂ ನರ್ವಸ್ ಆಗೇ ಆಗ್ತಾರೆ. ಸೊ ಆ ಟೈಮಲ್ಲಿ, ಸೊ ಹಾಗಾಗಿ ಕೇಳಿದೆ. ಸರ್, ಇವಾಗ ನೀವು ಸಿನಿಮಾದ ಡೈರೆಕ್ಟರ್ ಜೊತೆ ಈಗ ಮಾಡ್ಬೇಕು ಅಂತ ಡಿಸ್ಕಷನ್ ಮಾಡಿದಾಗ ಹೇಗಿತ್ತು ಸರ್ ಆ ಸಿಚುವೇಶನ್ಸ್ ಎಲ್ಲ? ಸಿಚುವೇಶನ್ ಅದೇ ಮೇಡಮ್, ಅವ್ರಿಗೂ ಭಯ ಇರುತ್ತಲ್ವಾ, ಯಾರೋ ಹೊಸಬರಿಗೆ ಮಾಡಿದಾಗ ಕರೆಕ್ಟ್ ಆಗಿ ಮಾಡ್ತಾರೋ ಇಲ್ವೋ, ಅದಕ್ಕೆ ಇದು ಮಾಡ್ತಾರೋ ಇಲ್ಲ, ಏನಕ್ಕೆ ಬಂದಿರ್ತಾರೋ, ಶೋಕಿಗೆ ಬಂದಿರ್ತಾರೋ, ಎಫರ್ಟ್ಸ್ ಆಗ್ತಾರೋ ಇಲ್ವೋ. ಸುಮಾರು ಜನ ಲೈಫ್ ಇದು ಸಿನಿಮಾ ಅನ್ನೋದು ಪ್ಯಾಷನೇಟ್ ಆಗಿರೋದು ಲೈಫ್ ಪ್ರಶ್ನೆ. ಸೊ ಅದಕ್ಕೆ ಅವ್ರು ಟೈಮ್ ತಗೊಂಡ್ರು, ಏನೇನು ಹಿಂಗೆಲ್ಲ ವಿಡಿಯೋಸ್ ಕಳಿಸಿ ಆಕ್ಷನ್, ಆಕ್ಟಿಂಗ್, ಫೈಟು, ಡ್ಯಾನ್ಸ್ ಏನೇನು ಬರುತ್ತೆ ಎಲ್ಲ ಟ್ರಾವೆಲ್ ಮಾಡೋ ಜೊತೆನಲ್ಲಿ ನೋಡೋಣ. ಆಮೇಲೆ ಎಲ್ಲ ಓಕೆ ಅಂದ್ರೆ ಈಗ ಇಷ್ಟು ಸ್ಟ್ರಾಂಗ್ ಇರೋ ಸ್ಟೋರಿಗೆ ಆಗುತ್ತೆ ಅಂದ್ರೆ ಮುಂದುವರಿಯೋಣ, ಇಲ್ಲಾಂದ್ರೆ ಬೇಡ ಅನ್ನೋ ತರ ಇದು.
ನಾನು ಅದೇ ಹೇಳಿದೆ, ನಿಮ್ಗೂ ನನ್ನ ಮೇಲೆ 100% ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಇದು ಖಾಲಿ ಇರಲ್ಲ, ಇಲ್ಲಾಂದ್ರೆ ಬೇಡ ಅಂತಾನೆ ಹೇಳಿದ್ದೆ. ಆಗ ಅವರು ಸರಿ ಎಲ್ಲ ನೋಡ್ಬಿಟ್ಟು ಇಲ್ಲ ಇದೆ 100% ಕಾನ್ಫಿಡೆನ್ಸ್ ಇದೆ. ಮತ್ತೆ ಆಮೇಲೆ ಆಫೀಸ್ಗೆ ಹೋದ್ರಿ, ಆಫೀಸಲ್ಲೂ ಅಷ್ಟೇ ಬಿಫೋರ್ ಗೋಯಿಂಗ್ ಟು ಶೂಟಿಂಗ್ ಮೊದಲು ಇಲ್ಲೇ ಪಕ್ಕ ಇದೆ ಅಂದ್ರೆ ಮಾತ್ರ ಇದನ್ನೇ ಅಲ್ಲೂ ಮಾಡೋದು. ಸೊ ಹೇಳಿ ಅಂತ, ಇಲ್ಲ ನನಗೆ ಕರೆಕ್ಟ್ ಆಗಿದೆ ಸಾಕು ಇಷ್ಟು ಮಾಡಿದ್ರೆ ಅನ್ನೋ ತರ ಇದ್ರು. ಶೂಟಿಂಗ್ ಹೋಗಿ ಅದೇ ತರ ದೇವರದಿಂದ ತುಂಬಾ ಸ್ಮೂತ್ ಆಗಿ ಆಯ್ತು ಮೇಡಮ್. ಏನು ಆತರ ಕಷ್ಟ ಆತರ ಏನು ಅನ್ಸಿಲ್ಲ. ಬಿಫೋರ್ ಕಷ್ಟ ಬಿದ್ದಿರೋದ್ರಿಂದ ಆನ್ ಸ್ಪಾಟ್ ಅಲ್ಲಿ ಏನು ಅಂತಂದ್ರೆ ಕಷ್ಟ ಆತರ ಏನು ಅನ್ಸಿಲ್ಲ, ಈಸಿಯಾಗಿ ರಿಸಾಲ್ವ್ ಗುಡ್. ಇವಾಗ ಡೈರೆಕ್ಟ್ರು ಅಂತ ಬಂದಾಗ ಅವ್ರದ್ದೊಂದು ತಲೆಯಲ್ಲಿ ಈ ತರ ಪ್ರಿಪೇರ್ ಮಾಡ್ಬೇಕು, ನಾನು ಆರ್ಟಿಸ್ಟ್ ಈ ತರ ತಗೊಳ್ಬೇಕು ಶಾರ್ಟ್ಸ್ ಅನ್ನೋದೊಂದು ಇರುತ್ತೆ. ಓಕೆ, ಬಟ್ ಆರ್ಟಿಸ್ಟ್ಗಳಂತ ಬಂದಾಗ ಪರ್ಸ್ನಲಿ ನಾವು ಈ ತರ ಪ್ರಿಪೇರ್ ಆಗ್ಬೇಕು ಅನ್ನೋದೊಂದಿರುತ್ತೆ. ಸೊ ಆ ವಿಷಯಕ್ಕೆ ಬಂದಾಗ ನೀವುಗಳೆಲ್ಲ ಯಾವ ತರ ತಯಾರಿ ಆದ್ರಿ ನಿಮ್ಮ ಕ್ಯಾರೆಕ್ಟರ್ಗಳಿಗೆ? ಈ ಕ್ಯಾರೆಕ್ಟರ್ಗೆ ಅರ್ಜುನ್ ಅನ್ನೋ ಕ್ಯಾರೆಕ್ಟರ್ಗೆ ಹೆಂಗಿರ್ಬೇಕು ಅಂದ್ರೆ ಮಾಸ್, ಮಿಡಲ್ ಕ್ಲಾಸ್ ಹುಡುಗ, ಫುಲ್ ಮಾಸ್, ಮೆಂಟಲಿ ಆಲ್ಸೋ ಆಲ್ಫಾ. ಸೊ ಹಿಂಗೆಲ್ಲ ಇದ್ದಾಗ ಸ್ಟೇಟ್ ಆಫ್ ಮೈಂಡ್ ಆ ತರ ಇರುತ್ತೆ. ಬಟ್ ಎಮೋಷನಲಿ ಫುಲ್ ರಿಚ್ ಎಮೋಷನಲಿ. ಸೊ ತಂದೆ ಅಮ್ಮ ಜೊತೆ ರೆಸ್ಪಾನ್ಸಿಬಿಲಿಟೀಸ್ ಫುಲ್ ಜಾಸ್ತಿ, ಅವ್ರ ಜೊತೆ ಲೈಫಲ್ಲಿ ಬೆಳಿಬೇಕು ಅನ್ನೋದು ಆಸೆನೂ ತುಂಬಾ ಜಾಸ್ತಿ. ಅಟ್ ಸೇಮ್ ಟೈಮ್ ಈ ಆಟ ಆಡೋದು, ಫ್ರೆಂಡ್ಸು ಅದು ಇದೆ, ಮತ್ತೆ ಹುಡುಗಿರು ಅದು ಇದೆ, ಲವ್ ಅದು ಇದೆಲ್ಲ. ಸೊ ಅದ್ರ ಲವ್ ಅಂತ ಬಂದಾಗ ಜಾಲಿಯಲ್ ಆಗಿರ್ಬೇಕು, ಫನ್ ಆ ತರ ಇರ್ಬೇಕು, ಕಾಮಿಡಿ ಟ್ರ್ಯಾಕು ಇದೆ. ಸೊ ಎಲ್ಲಾನು ಇರ್ಬೇಕು. ಬಟ್ ಒಂದು ಕ್ಯಾರೆಕ್ಟರ್ ಮೇನ್ ಒಂದು ಇರುತ್ತೆ, ಇದೇ ತರ ಇದನ್ನ ಕ್ಯಾರಿ ಮಾಡ್ಕೊಂಡೆ ಬೇರೆದೆಲ್ಲ ಮಾಡ್ಬೇಕು ಅಂತ. ಸೊ ಅದಕ್ಕೋಸ್ಕರ ಪ್ರಿಪೇರ್ ಆಗಿದ್ವಿ ಮೇಡಮ್. ಒಂದು ಸರ್ಟೆನ್ ಇದೇ ತರ ಇರ್ಬೇಕು, ಒಂದ್ ಮಾರ್ಕ್ಸ್ ಆಗಿ ಒಂದ್ ಮಿಡಲ್ ಕ್ಲಾಸ್ ಹುಡುಗ ಹೆಂಗಿರ್ಬೇಕು, ಮೈಂಡ್ ಅಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಆಸೆಗಳಿದ್ದಾಗ ಒಬ್ಬ ವ್ಯಕ್ತಿ ಹೆಂಗಿರ್ತಾನೆ. ಸೊ ಆ ತರ ಪ್ರಿಪರೇಷನ್. ಇವಾಗ ಪರ್ಸನಲ್ ಲೈಫ್ಗೂ ಮತ್ತೆ ಸಿನಿಮಾದ ಅರ್ಜುನ್ಗೂ ಎಷ್ಟು ಕನೆಕ್ಷನ್ ಇದೆ? ಇದೆ ಮೇಡಮ್, ಸುಮಾರು ಕನೆಕ್ಷನ್ ಇದೆ. ಫ್ಯಾಮಿಲಿ ಸೆಂಟಿಮೆಂಟ್ಸ್ ಅಂತ ಅದೆಲ್ಲ ಕನೆಕ್ಷನ್ ಇದೆ. ಅದು ಒಂದು ಲೈಫ್ ಇದು. ನನಗೂ ಅರ್ಜುನ್ ನೋಡಿದ್ರೆ ಅದೇ ಫಿಟ್ನೆಸ್ ಫ್ರೀಕ್ ಇರ್ತಾನೆ, ನನಗೂ ಫಿಟ್ನೆಸ್ ಫ್ರೀಕ್ ಮತ್ತೆ ಆ ತರ. ಸೂಪರ್ ಮ್ಯಾಮ್. ಫಸ್ಟ್ ಸಿನಿಮಾ ಅಂದಮೇಲೆ ಎಲ್ರಿಗೂ ಇದ್ದೇ ಇರುತ್ತೆ, ನಾನು ಚೆನ್ನಾಗಿ ಕಾಣಿಸ್ಕೊಳ್ಳೇಬೇಕು ನನ್ನ ಸ್ಕ್ರೀನ್ ಅಲ್ಲಿ ಅನ್ನೋದು. ಸೊ ತಮ್ಗಳ ಪ್ರಿಪರೇಷನ್ ಯಾವ ತರ ಇತ್ತು? See, actually, Akansha and I are very close by nature. ಅದಕ್ಕೆ ಇವಾಗ ಸರ್ನು ತುಂಬಾ we rehearsed and stuff. ಆ ಟೈಮ್ನು ಸರ್ always gave that creative freedom. ನೀವು ಮಾಡಿ how you feel like it's right, and he would correct if he felt ಇದು ಬೇಡ ಅದು he would correct. But as a character, Akansha is someone who ಇವಾಗ romance ಇದೆ, dance ನೋಡಿದಲ್ವಾ ರವ ಎಲ್ಲ, but she's a very bold character. So I tried to carry that kind of a nature throughout the film. So that is one thing that I kept in mind. Actually, namdu bar sequences hange ide. We have a couple of conflicts alla. So adallalli avaru baga heltare matte I tell on things on my behalf. So the entire time I had to keep a bold outlook. Someone like a girl who doesn't care about anyone else. She has her dreams, her views, but at the same time she's a very romantic person at heart. All that is there. She likes to have fun, but ಅವ್ರದ್ದು life vision ಇದೆ. So that was the that was the emotion that I kept in mind. ಅದಾದ್ಮೇಲೆ I think Vijay sir, director sir, ತುಂಬಾ ನಮಗೆ he gave his inputs and he let us be. So I was able to express the way I saw Akansha. I was able to express. ಆನ್ ಸ್ಕ್ರೀನ್ ರೊಮ್ಯಾನ್ಸ್ ಮಾಡ್ಬೇಕಂದ್ರೆ ಸೀನ್ಗಳಲ್ಲಿ ಹೇಗಿತ್ತು? Chemistry was great as well. So ಆ ಸಿಚುವೇಶನ್ ಹೆಂಗಿತ್ತು ಅಂದ್ರೆ ಎಷ್ಟು ಈಸಿ ಆಗೋಯ್ತಾ ಅಥವಾ ನರ್ವಸ್ ಎಲ್ಲ ಆಗ್ತಿದ್ರ ಸೀನ್ಗಳು ಮಾಡುವಾಗ? ಇಲ್ಲ ಮೇಡಮ್, ಆಲ್ಮೋಸ್ಟ್ ಅದೇ. ಇದು ನಾವು ರಿಹರ್ಸಲ್ ಅದನ್ನು ಎಲ್ಲ ಇಂಪಾರ್ಟೆಂಟ್ ಸೀನ್ಸ್ ಎಲ್ಲರೂ ರಿಹರ್ಸಲ್ ಮಾಡಿ. Now actually almost 2 weeks we did rehearsal. Okay. So even kutti scenes also now rehearsals ಮಾಡ್ತಾ ಇತ್ತು. So to be honest, ಚಿಕ್ಕ ಸೀನ್ಸ್ ಗೊತ್ತಾಯ್ತು. Sorry. ಸೇಮ್ ಹಿಂಗೆ ಮೇಡಮ್ ನೋಡಿ, ನಾವು ಹಿಂಗೆ ಆಕ್ಟ್ ಮಾಡ್ತಾ ಇದ್ರೆ ಕ್ಯಾಮ್ರಾ ಬದಲು ಫೋನ್ ಇರ್ತಾ ಇತ್ತು, ಅಲ್ಲಿ ಕ್ಯಾಮ್ರಾ ಇರ್ತಾ ಇತ್ತು, ಅಷ್ಟೇ ಅನ್ಕೊಂಡೆ ಮಾಡೋದು. ಚೆನ್ನಾಗಿ ಡೈರೆಕ್ಟರ್ ಏನ್ ಬೇಕೋ ಅದು ಬಂದಾಗ ನಮ್ಗೆ ಕಾನ್ಫಿಡೆನ್ಸ್ ಇರುತ್ತಲ್ವಾ ಬರ್ತಾ ಇದೆ ಅಂತ. ಸೊ ಆರಾಮಾಗಿ ಹಾಗೆ ಎಲ್ಲಾ ಸೀನ್ಗಳನ್ನು ಫುಲ್ ಧೈರ್ಯವಾಗಿ ಮಾಡಿದ್ದೀರಾ, ಯಾಕಂದ್ರೆ ನಾವೆಲ್ಲೋ ಸ್ವಲ್ಪ ಅಂದ್ರೆ ಅದು ಆ 2 weeks the rehearsal time ನಾವು ಅಷ್ಟೊಂದು ಡೆಡಿಕೇಟೆಡ್ ಆಗಿ we did it. Maybe if we didn't do that I would have been nervous for sure. ಅಂದ್ರೆ ನಾನ್ ಕೇಳಿದೇನಂದ್ರೆ ರಿಹರ್ಸಲ್ ಮಾಡುವಾಗ ಒಂದು 2-3 ಜನ 4 ಜನದ ಮಧ್ಯೆ ಮಾಡಿರ್ತೀವಿ, ಬಟ್ ಶೂಟಿಂಗ್ ಅಂತ ಬಂದಾಗ ಟೆಕ್ನಿಷಿಯನ್ಸ್ ಇರ್ತಾರೆ, ಸೆಟ್ ಪ್ರತಿಯೊಬ್ರು ಇರ್ತಾರೆ. ಸೊ ಅವ್ರಗಳ ಮಧ್ಯೆ ಸೀನ್ಗಳು ಮಾಡುವಾಗ ಎಕ್ಸ್ಪೆಷಲಿ ಈ ತರ ಸೀನ್ಗಳು ಮಾಡುವಾಗ ಒಂದೆಲ್ಲ ಒಂದ್ ಕಡೆ ನಾಚಿಕೆ ಈ ತರ ಅನ್ಸುತ್ತೆ. I was fine because now
I'm not new to the camera. Almost 4-5 years I've been in TV ads. ಅದರಲ್ಲಿನೂ ತುಂಬಾ ಜಾಸ್ತಿ ಜನ ಇರುತ್ತೆ. ನನಗೆ only thing is I didn't want to mess up ನನ್ನ ಕನ್ನಡ dialogues because Okay. see ನಾವು ಒಂದು ಹೊಸ actress ಮತ್ತೆ ಎಲ್ಲರೂ ಕನ್ನಡಿಗ, so everyone knows I'm not ಕನ್ನಡಿಗ. So ಅದಕ್ಕೆ my dialogues I was always like rehearsing it. So I was just like standing and saying dialogues. That was my worry about the dialogue. Chemistry part not it was fine. ಮ್ಯಾಮ್ ನಿಮಗೆ ಈ ತರ ಪೊಲೀಸ್ ಕ್ಯಾರೆಕ್ಟರ್ ಇದೆ ಅಂದಾಗ ನಿಮ್ ತಲೆಯಲ್ಲಿ ಮೋಸ್ಟ್ಲಿ ಮಾಲಾಶ್ರೀ ಮ್ಯಾಮ್ ಈ ತರದ್ದೆಲ್ಲ ಬಂದ್ ಹೋಗಿರುತ್ತೆ ಅನ್ಸುತ್ತೆ. ಗೊತ್ತಾಯ್ತು, ಥ್ಯಾಂಕ್ ಯು. ಬಟ್ ಅಗೇನ್ ಅನುರಾಧ ಕ್ಯಾರೆಕ್ಟರ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅವಳು ಪೊಲೀಸ್ ಔಟ್ಫಿಟ್ ಅಲ್ಲಿ ಇರ್ಬೇಕಾದ್ರೆ ತುಂಬಾ ಬೋಲ್ಡ್ ಅನ್ಸ್ತಾಳೆ. ಮತ್ತೆ ಹೀರೋ ಕ್ಯಾರೆಕ್ಟರ್ ಎಂಟ್ರಿ ಕೊಟ್ಟಾಗ ಅಗೇನ್ ಶಿ ಶೋಸ್ ಹರ್ ಇನ್ನೋಸೆನ್ಸ್. ಸೊ ಬೋಲ್ಡು ಪ್ಲಸ್ ಇನ್ನೋಸೆನ್ಸ್ ಎರಡೂ ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಯಾ ತುಂಬಾ ಡಿಫ್ರೆಂಟ್ ಆಗಿರೋ ಪಾತ್ರ ಇಷ್ಟಪಟ್ಟು ಮಾಡಿ. ಸೂಪರ್ ಸರ್. ಇದರಲ್ಲಿ ನಮಗೆ ತಿಳಿದಂಗೆ ನಾವು ನೋಡಿದ ಹಾಗೆ ಜಾಸ್ತಿ ಮಾಸೆ ಇರೋದ್ರಿಂದ ಲವ್ ಎಲ್ಲೋ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನಿಸ್ತು. Love is like ಎಲ್ಲ ಎರಡೆರಡು ಹೀರೋಯಿನ್ಸ್ ಇಟ್ಕೊಂಡು ಅದ್ ಅಲ್ವಾ ಇವಾಗ ಅಲ್ಲ ಅದೇ ನನ್ಗೆ ಫಸ್ಟ್ ಸಿನಿಮಾಗೆ 2 ಹೀರೋಯಿನ್ ಹೆಂಗೆ ಸರ್ ಇದು ಅಲ್ವಾ, ಹೆಂಗೆ ಇದು ಸಖತ್ ಮಾತ್ರ ಸರ್. ಇವಾಗ ನಿಮ್ಮ ಸಿನಿಮಾ ಬಿಟ್ಟು ನಿಮ್ಮ ಬ್ಯಾಕ್ಗ್ರೌಂಡ್ ಅಂತ ಬಂದಾಗ ನೀವು ಒಂದು ರೈತರ ಫ್ಯಾಮಿಲಿಯಿಂದ ಬಂದು ಒಂದು ಬಿಸ್ನೆಸ್ ಅಂತ ಮಾಡಿ ನೀವು ಒಂದು ಗಟ್ಟಿಯಾಗಿ ನೆಲೆ ನಿಂತು ಇವಾಗ ಸಿನಿಮಾ ಕಡೆ ಹಾದಿ ಹೋಗ್ತಾ ಇದ್ದೀರಾ. ಸೊ ಹೀಗಿರುವಾಗ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಸರ್ ಈ ಜರ್ನಿ? ಹೌದು ಮೇಡಮ್, ನಮ್ದು ಫ್ಯಾಮಿಲಿ ಏನಂದ್ರೆ ಈಗೆಲ್ಲ ಬಿಸ್ನೆಸ್ ಮಾಡ್ತಾರೆ. ಏನಕ್ಕಂದ್ರೆ ನಮ್ದು ಪಕ್ಕ ರೈತರ ಬ್ಯಾಕ್ಗ್ರೌಂಡ್, ರೈತರ ಫ್ಯಾಮಿಲಿ ಫುಲ್ಲು ಎಲ್ಲರೂ ರೈತರೇ. ನಮ್ದು ಮಾಲೂರ್ ಅಂತವರು ಅದು ಎಲ್ಲರೂ ರೈತರೇ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಈಗಲೂ ಜಮೀನುಗಳಲ್ಲಿ ವ್ಯವಸಾಯ ಮಾಡ್ತಾರೆ. ಈ ಕಡೆ ನೀರಾವರಿ ಕಡಿಮೆ ಆಯ್ತು, ನಮ್ ಕಡೆ ಎಲ್ಲ ನೀರುಗಳೆಲ್ಲ ಕಡಿಮೆ ಆಯ್ತು. ಸೊ ನೀರಾವರಿ ಕಡಿಮೆ ಆಗಿದ್ದ ಕಾರಣಕ್ಕೆ ನೀರುಗಳೆಲ್ಲ ಕಡಿಮೆ ಆದಾಗ ವ್ಯವಸಾಯ ಕಷ್ಟ ಆಯ್ತು. ಅದರಿಂದ ಏನಾದ್ರು ಇಲ್ಲಿ ಬದುಕಕ್ಕೆ ಏನಾದ್ರು ಮಾಡೋಣ ಬಿಸ್ನೆಸ್ ಗಳಿಗೆ, ಅದರಲ್ಲೂ ಚೆನ್ನಾಗೆಲ್ಲ ಮಾಡಿದ್ರು. ಕಷ್ಟ ನಂಬ್ಕೊಂಡ್ರೆ ಪ್ರತಿಫಲ ಇದ್ದೇ ಇರುತ್ತಲ್ಲ. ಸೊ ಆ ತರ ಬಿಸ್ನೆಸ್ಗಳು ಎಲ್ಲ ಸ್ಟಾರ್ಟ್ ಮಾಡಿದ್ರು ಒಂದ್ 15 years ಆ ಟೈಮ್. ಅದಕ್ಕೆ ಮುಂದೆಲ್ಲ ಇದೆ. ಈಗಲೂ ಅವ್ರಿಗೆ ಪ್ಯಾಷನ್ ಅಂತಂದ್ರೆ ನಮ್ ದೊಡ್ಡಪ್ಪ ಅವ್ರಿಗೆಲ್ಲರೂ ವ್ಯವಸಾಯ ಆ ತರದವ್ರ ಪ್ಯಾಷನ್. ನಾವೇ ಬೆಳೆದು ತಿನ್ನೋದು, ಬೆಳೆಯೋದು, ಏನಾದ್ರು ಆ ತರ ಬಿಸ್ನೆಸ್ ಫೀಲ್ಡ್ ಬಂದಿದ್ರು. ನನಗೆ ಚಿಕ್ಕ ವಯಸ್ಸಿಂದ ಏನಾದ್ರು ದೊಡ್ಡದಾಗಿ ಏನಾದ್ರು ಮಾಡ್ಬೇಕು ಅನ್ನೋದಿತ್ತು. ಫಿಲಂ ಕಡೆಗೆ ಏನೋ ಒಂದು ಇಷ್ಟ, ಪ್ಯಾಷನ್. ನಮ್ಗೆ ಸಿನಿಮಾಗಳು ನೋಡಿದ್ರೆ ಅಷ್ಟು ಅಟ್ರಾಕ್ಟ್ ಆಗ್ತಾ ಇದ್ದೆ ನಾನು. ಸೊ ಅದರಿಂದ ನನಗೂ ಸಿನಿಮಾಗಳ ಕಡೆ ಬರ್ಬೇಕಾಗ್ತದೆ. ಈಗ ಆಬ್ವಿಯಸ್ಲಿ ಹಂಗೆ ರೈತರು ಕುಟುಂಬದಿಂದ ಬಂದವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಈ ತರ ಬೆಳೆದು ಸೊಸೈಟಿಯಲ್ಲಿ ಹೆಸರು ತಗೊಂಡು ನಿಂತಿರೋರು ಫ್ಯಾಮಿಲಿನಲ್ಲಿ ಇದ್ದಾಗ ಏನೋ ಆಗರ್ಭ ಶ್ರೀಮಂತರು ಏನೋ ತುಂಬಾ ಏನ್ ಬೇಕೋ ಮಾಡ್ಕೋ ಪರವಾಗಿಲ್ಲ ಅನ್ನೋರಲ್ಲ ಅಂದಾಗ ಆಬ್ವಿಯಸ್ಲಿ ಫಿಲಂ ಇಂಡಸ್ಟ್ರಿಗೆ ಹೋಗ್ಬೇಕು ಅಂದ್ರೆ ಭಯ ಇದ್ದೇ ಇರುತ್ತೆ. ಎಲ್ಲ ನೆಗೆಟಿವ್ಸ್ ಹೇಳ್ತಾರೆ ಸುತ್ತ ಇರೋರು, ಬೇಡ ಫೀಲ್ಡ್ ನಮ್ಗೆ, ಆ ಫೀಲ್ಡಿಂಗ್ ಬೇಡ, ಅಲ್ಲಿ ಆ ತರ ಆಗುತ್ತೆ. ಇದು ನಾನು ಅವಾಗ ಎಲ್ಲರಿಗೂ ಹೇಳಿದ್ದು ಅಂದ್ರೆ ನಾನು ಸ್ವಲ್ಪ ಫಸ್ಟ್ ಪ್ರಿಪೇರ್ ಆಗಿದ್ದೆ. ಸೊ ಹಿಂಗೆ ಹೇಳ್ತಾರೆ ನನಗೆ ಗೊತ್ತಿತ್ತು, ಅದಕ್ಕೆ ಫುಲ್ಲಿ ಪ್ರಿಪೇರ್ಡ್ ಆಗಿ ಆಮೇಲೆ ಹೇಳಿದೆ. ಆದಾಗ ಯಾರಿಗೂ ಏನು ಹೇಳಕ್ ಆಪ್ಷನ್ ಇರಲ್ಲ. ಇಲ್ಲ ಯಾಕಾಗಲ್ಲ, ನಮ್ಗೆ ಏನ್ ಕಡಿಮೆ ಇದೆ ಆಗಕ್ಕೆ? ಆಕ್ಟಿಂಗ್ ಬರ್ಬೇಕು, ಫೈಟ್ ಬರ್ಬೇಕು, ಡ್ಯಾನ್ಸ್ ಬರ್ಬೇಕು, ಆರ್ಟ್ ಟ್ರೈನಿಂಗ್ ಬರ್ಬೇಕು, ವೆಪನ್ ಟ್ರೈನಿಂಗ್ ಇರ್ಬೇಕು, ಮತ್ತೆ ಎಲ್ಲಾನು ಇದ್ದಾಗ ಯಾಕಾಗಲ್ಲ? ನಾವು ಟ್ರೈ ಮಾಡ್ಬೋದಲ್ಲ. ಎಫರ್ಟ್ಸ್ ಇಷ್ಟ ಹಾಕಕ್ ಕಷ್ಟ ಪಡಕ್ ನಾವು ರೆಡಿ ಇದ್ರೆ ಯಾಕಾಗಲ್ಲ ಅಂತ ಕ್ವಶನ್. ಆಬ್ವಿಯಸ್ಲಿ ಅದೊಂಥರ ಸಿಚುವೇಶನ್ ಆತರ ಕ್ರಿಯೇಟ್ ಆಗಿತ್ತು, ಬೇಡ ಅನ್ನೋಕ್ ಆಗಲ್ಲ ಅನ್ನೋ ತರ. ಬಟ್ ಆದ್ರೂ ಅವರು ಕನ್ಸರ್ನ್ಗೆ ಹೇಳ್ತಿದ್ರು ಕಷ್ಟ ಈ ಫೀಲ್ಡ್ ಆತರ. ಸೊ ಆಗ ನಾನೆಲ್ಲರೂ ಹೇಳಿದ್ರು ಇದು ರಿಸ್ಕ್ ರಿವಾರ್ಡ್ ರೇಷಿಯೋ ಜಾಸ್ತಿ ಇರೋದೆ, ಗೊತ್ತಿದ್ದೆ ಈ ಫೀಲ್ಡ್ ಬರ್ತಾ ಇದ್ದೀನಿ. ಇದಾಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಇನಿ ಒಂಥರ ದೊಡ್ಡದಾಗಿ ಬೆಳಿಬೇಕು ಅಂದಾಗ ಅದಷ್ಟೇ ರಿಸ್ಕ್ ಇರುತ್ತೆ. ಏಟ್ ಬಿದ್ರು ಹಂಗೆ ಬೀಳುತ್ತೆ, ಚೆನ್ನಾಗಿ ಆದ್ರೂ ಅಷ್ಟೇ ಆಗ್ತದೆ. ಬರೀ ಪಾಸಿಟಿವ್ ಸೈಡ್ ನೋಡಬಾರ್ದು. ಏನಾದ್ರೂ ಆದ್ರೂ ತಡ್ಕೊಳೋ ಕೆಪಾಸಿಟಿ ಇರೋದು, ಮೆಂಟಲಿ ಫಿಕ್ಸ್ ಆಗಿರ್ಬೇಕು. ಇಟ್ಸ್ ಆಲ್ ಜರ್ನಿ. ನನ್ಗೆ ಇದು ಮಾಡ್ತಾ ಇರೋದು, ನನಗೆ ಇಲ್ಲವರೆಗೂ ಬಂದಿರೋದು ಸಕ್ಸಸ್ ಆಯ್ತು. ಇದೊಂದು ಫಿಲಂ ಹಿಟ್ ಆದ್ರೆ ಅದೇ ಸಕ್ಸಸ್, ನೆಕ್ಸ್ಟ್ ಮೂವಿ ನೋಡಿ ಹಿಟ್ ಆಗ್ಲೇಬೇಕು. ಜೀವನ ಪರ್ಯಂತ ವರ್ಕ್ ಮಾಡ್ತಾ ಇರ್ತೀವಿ, ಚೆನ್ನಾಗಿ ಆಗ್ಬೇಕು ಅಂತ ಇದು ಮಾಡ್ತೀನಿ. ನಾನು ಯಾವ್ದು ಬೌಂಡ್ರೀಸ್ ಹಾಕೊಂಡು ಇದು ಮಾಡಿದ್ದೇನೆ. ಜರ್ನಿ ಅದು ಡೆಸ್ಟಿನೇಷನ್ ಸಕ್ಸಸ್ ಅಲ್ಲ, ಜರ್ನಿನೇ ಸಕ್ಸಸ್ ಅಂತ ಭಾವಿಸೋದು ನಾನು. ನನಗೀಗ ವರ್ಕ್ ಮಾಡೋಕೆ ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಿಗ್ಗೆ ನಿದ್ದೆ ಊಟ ಬಿಟ್ಟು ಮಾಡಿದ್ರು ಇದು ಖುಷಿ ಇದೆ. ಪ್ಯಾಷನ್ ಇಲ್ಲ ಅಂದ್ರೆ, ಖುಷಿ ಇಲ್ಲ ಅಂದ್ರೆ ಮತ್ತೆ ಆ ಕೆಲಸ ಮಾಡಿದ್ದೇನೆ. ನಮ್ಗೆ ಇಷ್ಟ ಇರೋ ಕೆಲಸ ಮಾಡ್ಬೇಕು ಅಂತ ಫೀಲ್ಡ್ ಬಂದೆ. ಇರೋ ಸ್ಟ್ರಗಲ್ ಅದೇ ಮೇಡಮ್, ನೋಡಿದೀನಿ ಸುಮಾರು ವರ್ಷಗಳು. ಏನೋ ಫಿಲಂ ಬ್ಯಾಕ್ಗ್ರೌಂಡ್ ಇಲ್ಲ ಅಲ್ವಾ, ಎಲ್ಲಾ ತರದ್ದು ಕಷ್ಟಗಳು ಪಟ್ಟಿದೀನಿ. ಆ ನೆಗೆಟಿವ್ ಸೈಡ್ ಹೇಳೋದಕ್ಕಿಂತ
ಚೆನ್ನಾಗಿದೆ. ಆಕ್ಚುಲಿ ನೀವು ಅರ್ಧ ಸಕ್ಸಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇಂಡಸ್ಟ್ರಿನಲ್ಲಿ. ಯಾಕಂದ್ರೆ ಇವಾಗ ಒಂದು ಒಳ್ಳೆ ಡೈರೆಕ್ಟರ್ ಕಡೆಯಿಂದ ಸಿನಿಮಾ ಬರ್ತಾ ಇದೆ. ತಾವುಗಳು ಫಸ್ಟ್ ಸಿನಿಮಾದಲ್ಲೇ ಒಳ್ಳೆ ಸೀನಿಯರ್ ಆರ್ಟಿಸ್ಟ್ಗಳ ಹತ್ರ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀರಾ. ಒಳ್ಳೆ ಸ್ಕ್ರಿಪ್ಟ್ ಇದೆ, ಮಾಸ್ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಾ ಇದ್ದೀರಾ. ಸೊ ಆಲ್ರೆಡಿ ನೀವು ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಅನ್ನ ಕಂಡಿದ್ದೀರಾ ಅಂತಾನೆ ಹೇಳ್ಬೋದು. ಇನ್ನೇನು ರಿಲೀಸ್ ಆದ ಮೇಲೆ ರೆಸ್ಪಾನ್ಸ್ ನೋಡಿದ್ರೆ ಕಂಪ್ಲೀಟ್ಲಿ ಸಕ್ಸಸ್ ಅಂತಾನೆ ಹೇಳ್ಬೋದು. ಸೊ ಆ ವಿಷಯ ನೋಡಿದ್ರೆ ಆಕ್ಚುಲಿ ನೀವು ಸಖತ್ ಗ್ರೇಟ್ ಅಂತಾನೆ ಹೇಳ್ಬೋದು. ಟೀಸರ್ ಬಂದಿದೆ, Yes. ಟಿವಿಗಳಲ್ಲಿ ಬರ್ತಾ ಇದೆ, ಯೂಟ್ಯೂಬ್ ಬಂದಿದೆ, ನ್ಯೂಸ್ ಅಲ್ಲಿ ಬಂದಿದೆ. ಗ್ರೇಟ್ ಅಲ್ವಾ, ಎಲ್ಲರಿಗೂ ಒಂದು ಡ್ರೀಮ್. ಅದರಲ್ಲೂ ಫಸ್ಟ್ ಮೇನ್ ಅಂದ್ರೆ ಒಬ್ಬ ರೈತರ ಮಗ ಆಗ್ಬಿಟ್ಟು ಇಷ್ಟು ಈ ಜರ್ನಿನ ತಗೊಂಡ್ ಬರೋದು ಸಾಮಾನ್ಯ ಅಲ್ಲ ಸರ್. ಹಾಗಿರುವಾಗ ತಾವು ಗಟ್ಟಿಯಾಗಿ ನಿಂತು ಒಂದು ಸಿನಿಮಾನ ರಿಲೀಸ್ ಹಂತಕ್ಕೆ ತಂದಿದ್ದೀರಾ ಅಂದ್ರೆ ಸೀರಿಯಸ್ಲಿ ಗ್ರೇಟ್ ಸರ್ ನೀವು. ರೈತರು ಅದೇ ಮಾಡೋದು, ರೈತರು ಅನ್ಕೊಂಡು ಏನ್ ಬೇಕಾಗುತ್ತೆ. ಹೌದು. ನಮ್ಮ ತಾತದಿಂದ ಹಿಡಿದು ನಮ್ಮ ತಂದೆ ಎಲ್ಲರೂ ಅದೇ ಮೈಂಡ್ ಸೆಟ್ ಅಲ್ಲಿ ಇರೋದು. ರೈತರಿಗೆ ಕಷ್ಟ ಸುಖ ನೋಡಿರ್ತಾರಲ್ಲ, ಹಾರ್ಡ್ ವರ್ಕ್ ಇಂದ ಬಂದಿರ್ತಾರಲ್ಲ, ಅವ್ರಿಗೆ ಯಾವ ಫೀಲ್ಡ್ ಅಲ್ಲಿ ಏನ್ ಬೇಕೋ ಮಾಡ್ಬೋದು, ಏನ್ ಸಾಧನೆ ಬೇಕೋ ಅದು ಮಾಡ್ಬೋದು. ಎಕ್ಸಾಂಪಲ್ ನಾವು ಅವರಿಂದ ನಮ್ಮ ಹಿರಿಯರಿಂದ ಕಲಿತಿರೋದು ಅದೇ. ಒಂದು ಹಾರ್ಡ್ ವರ್ಕ್, ಒಂದು ಒಳ್ಳೆ ಇಂಟೆನ್ಷನ್, ಗುಡ್ ಇಂಟೆನ್ಷನ್ಸ್, ಜೆನ್ಯೂನ್ ಆಗಿ ಒಂದು ಒಳ್ಳೆ ಹಾರ್ಟ್ ಇಂದ ಏನಾದ್ರು ಕೆಲಸ ಎಫರ್ಟ್ಸ್ ಹಾಕ್ತಾರೆ 100% ಅದಾಗುತ್ತೆ. ನಿಜ ಹಾಕಿದ್ರೆ ಅಂತ ಖಂಡಿತ. ಡೆಬ್ಯೂ ಆಗಿ ಹೀರೋ ಆಗಿ ಆಕ್ಟ್ ಮಾಡೋದೇ ತುಂಬಾ ಕಷ್ಟ. ಅಂದ್ರೆ ಅದರಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ಜನರ ಜೊತೆ ಕೋಆರ್ಡಿನೇಟ್ ಮಾಡೋದು, ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು ಹೇಗೆ ಸರ್ ಇದೆಲ್ಲ? ಫೋರ್ಸ್ ಮಾಡಿಲ್ಲ ನನಗೆ ಇದು ಹೋಗು ಅಂತ, ಯಾರಿಗೂ ಕಂಪ್ಲೇಂಟ್ ಮಾಡಕ್ ಆಗಲ್ಲ. ನಾನು ಫಸ್ಟ್ ಫಿಕ್ಸ್ ಆಗಿದೆ, ಸಕ್ಸಸ್ ಆದ್ರೆ ಎಲ್ಲರೂ ಇರ್ತೀವಿ, ಎಲ್ಲರದು ಸಕ್ಸಸ್. ಏನಾದ್ರು ಅಕಸ್ಮಾತ್ ಏನೇ ಇದಾದ್ರೂ ಅದೇನು ಆಗಿಲ್ಲ ಅಂದ್ರೆ ನಾನೇ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ನಾನಿಲ್ಲ ಅಂದ್ರೆ ಯಾವ್ದು ಸ್ಟಾರ್ಟ್ ಆಗ್ತಾ ಇಲ್ಲ. ನನ್ನ ಥಾಟ್ ನಾನು ಸ್ಟಾರ್ಟ್ ಮಾಡಿರೋದು ಅಂದ್ರೆ ಈಗ ನಾನ್ ಡೈರೆಕ್ಟ್ ಹತ್ರ ಹೋಗಿ ಸಿನಿಮಾ ಮಾಡ್ಬೇಕು, ಕತೆ ಓಕೆ ಮಾಡೋದು ಮತ್ತೆ ನಾನೇ. ಪಾಸಿಟಿವ್ ಆದ್ರೆ ಎಲ್ಲರೂ ಅನ್ಸ್ಕೊಬಹುದು, ನೆಗೆಟಿವ್ ಆದ್ರೆ ನಾನು ಮೊದಲೇ ಫಿಕ್ಸ್ ಆಗಿದೆ, ಯಾರ ಮೇಲೆ ಬ್ಲೇಮ್ ಮಾಡಂಗಿಲ್ಲ. ಹೀರೋಯಿನ್ಸು ಅಷ್ಟೇ, ಆಕ್ಟರ್ಸು ಅಷ್ಟೇ, ಯಾರನ್ನ ಆಗ್ಲಿ ಈಗ ನನ್ನ ಕೇಳಿರ್ತಾರೆ, ನಾನು ಓಕೆ ಅಂದ್ಮೇಲೆ ಅದಾಗಿರುತ್ತೆ ಕೆಲಸ. ಈಗ ನಾನು ಓಕೆ ಆಗಿದ್ರೆ ಈ ಪ್ರಾಜೆಕ್ಟೇ ಇಲ್ಲ. ಸೊ ನೆಗೆಟಿವ್ ಆದ್ರೆ ನನ್ನ ತಪ್ಪೆ ಅನ್ನೋ ತರ ಫಿಕ್ಸ್ ಆಗಿದೆ. ಏನೇ ಇಫ್ ಎನಿಥಿಂಗ್ ಗೋಸ್ ರಾಂಗ್, ಐ ವಿಲ್ ಬಿ ದ ರೆಸ್ಪಾನ್ಸಿಬಲ್ ಪರ್ಸನ್. ನಾನೇ ಆಡ್ಕೋಬೇಕು ಅದು ಬ್ಲೇಮ್. ನಂದು ಪ್ರಾಬ್ಲಮ್, ನಂದೇ ಮಿಸ್ಟೇಕ್ ಅಂತ. ಸೊ ಅದರಿಂದ ಎಲ್ಲಾ ವಿಷಯದಲ್ಲೂ ಕೇರ್ಫುಲ್ ಆಗಿ ಈಗ ಪ್ರೊಡಕ್ಷನ್ ನೋಡ್ಕೊಳೋದು, ಒಂದೊಂದು ನೋಡ್ಕೊಳ್ಲೇಬೇಕು. ಸೊ ಈಗ ನಮ್ಮ ತಂದೆ ಇದಕ್ಕೆ ಅವ್ರಿಗೂ ಹೊಸದಿದ್ದು, ಅವ್ರನ್ನ ಬಂದು ಅವರು ಇದನ್ನ ಸಿನಿಮಾ ಬಗ್ಗೆ ಕಲ್ತ್ಕೊಂಡು ಮಾಡಕ್ ಅವ್ರಿಗೆ ಮಾಡೋದು ಬೇರೆ ಕೆಲಸ ಇರುತ್ತೆ, ಅವ್ರಿಗೆ ಕಮಿಟ್ಮೆಂಟ್ಸ್ ಬೇರೆ ಇರುತ್ತೆ. ಅದರಿಂದ ಯಾರಿಗೂ ಟ್ರಬಲ್ ಮಾಡೋದು ಬೇಡ. ನನ್ನ ಒಂದು ಪ್ಯಾಷನ್ಗೋಸ್ಕರ ನಾನು ಬಂದಿದ್ದೀನಿ. ಪ್ರೊಡಕ್ಷನ್ ನೋಡ್ಕೊಬೇಕು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸಿಂಗ್ ಯಾರೋ ತಂದು ಫಿಲಮ್ ಇಂಡಸ್ಟ್ರಿ ಅವ್ರದ್ದು ನಮ್ಗೆ ಇತ್ತು, ಒಳ್ಳೊಳ್ಳೆ ಮ್ಯಾನೇಜರ್ಸ್ ಇದ್ದಾರೆ, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಚೆನ್ನಾಗಿದ್ದಾರೆ ದೇವರಿಂದ. ಬಟ್ ನಾವು ನೋಡ್ಕೊಂಡು ನಮ್ಗೆ ಎಲ್ಲರೂ ಪರ್ಮಿಷನ್ ಮತ್ತೆ ನನ್ನೇ ಕೇಳ್ಬೇಕಾ ಪಾಯಿಂಟ್. ಸೊ ಅದರಿಂದ ಅದನ್ನು ನೋಡ್ಕೊಂಡು ಆಕ್ಟಿಂಗು ಕಷ್ಟ ಆಗಿರೋದ್ರಿಂದ, ಪ್ರೊಡಕ್ಷನ್ ಕಷ್ಟ ಆಗಿರೋದ್ರಿಂದ ಎರಡೂ ಸಂಭಾಳಿಸೋ ಒಂದ್ ಸ್ವಲ್ಪ ತುಂಬಾ ಕಷ್ಟ ಆಯ್ತು. ಬಟ್ ಇಷ್ಟಪಟ್ಟಿರೋ ಕೆಲಸ ಅಲ್ವಾ, ತುಂಬಾ ಖುಷಿ ಆಯ್ತು, ಪ್ರೌಡ್ ಫೀಲ್ ಆಯ್ತು ನಿಜವಾಗ್ಲೂ. ಫಿಲಮ್ ಇಂಡಸ್ಟ್ರಿ, ನಮ್ಮ ಫಿಲಮ್ ಇಂಡಸ್ಟ್ರಿಗೆ ಪ್ರೊಡ್ಯೂಸರ್ಸ್ ಬೇಕು, ಪ್ರೊಡ್ಯೂಸರ್ಸ್ ಬೇಕು, ಹೊಸ ಆಕ್ಟರ್ಸ್ ಬೇಕು. ಪರವಾಗಿಲ್ಲ, ಹೊಸ ಸ್ಟಾರ್ಟ್ ಮಾಡಿ ಧೈರ್ಯವಾಗಿ ಮಾಡಕ್ ಸ್ಟಾರ್ಟ್ ಮಾಡಕ್ ಒಂದು ತುಂಬಾ ಭಯ ಇತ್ತು. ಇಷ್ಟು ಜನ ಒಂದ್ ದಿನಕ್ಕೆ 300 ಇಂದ 500 ಜನ ಇರ್ತಾರೆ, ಹೆಂಗೆ ಮ್ಯಾನೇಜ್ ಮಾಡೋದು? ಒಬ್ಬರಿಗೆ ಕಾರ್ ಕಳಿಸೋದ್ರಿಂದ ಹಿಡಿದು, ಊಟ ಇಂದ ಹಿಡಿದು, ಮತ್ತೆ ಹೋಗೋದು, ಲೈಟು ಸೆಟ್, ಇಷ್ಟು ಜನ ಇರ್ತಾರೆ. ಅಷ್ಟು ಜನನ ಕೋಆರ್ಡಿನೇಟು, ಅಷ್ಟು ಜನಕ್ಕೆ ಒಂದ್ ಕಡೆ ಫಂಡ್ಸ್ ಮ್ಯಾನೇಜ್ಮೆಂಟು, ಪ್ಲಾನಿಂಗು, ಅದೆಲ್ಲ ಆಗುತ್ತಾ ಹೊಸಬರಿಗೆ, ಹೊಸ ಕಂಪನಿಗೆ? ಬಟ್ ಎಲ್ಲ ಪ್ರಿಪೇರ್ಡ್ ಆಗಿದ್ದರಿಂದ ಇಲ್ಲಿ ನೋಡೇ ಬಿಡೋಣ, ಧೈರ್ಯ ಮಾಡಿ ಬಂದೆ, ಆಯ್ತು ಸಕ್ಸಸ್ಫುಲ್ ಆಗಿ. ಸೊ ಅದಕ್ಕೆ ನಾನು ಸಕ್ಸಸ್ ಅಂತ ಭಾವಿಸ್ತೇನೆ. ಇಲ್ಲಿವರೆಗೂ ತಗೊಂಡ್ಬಂದಿದ್ದೀನಿ ನನ್ನ ಸಿನಿಮಾ, ಫಸ್ಟ್ ಕಾಪಿವರೆಗೂ ಬಂತು, ನಿಮ್ಮ ಜೊತೆ ಇಂಟರ್ವ್ಯೂಸ್ ಮಾಡಿದೆ, ಇನ್ನೇನು ರಿಲೀಸ್ ರೆಡಿ ಇದೆ. ಸೊ ಒನ್ ಸ್ಟೆಪ್ ಆಫ್ ಸಕ್ಸಸ್ ಅಂತಾನೆ ಹೇಳ್ತೀನಿ. ಹೌದು ಸರ್, ಯಾಕಂದ್ರೆ ಎಷ್ಟು ನಾವು ಇಂಟರ್ವ್ಯೂ ಮಾಡಿದೀವಿ, ಎಷ್ಟೊಂದು ಸಿನಿಮಾಗಳು ಎಷ್ಟೋ ಕಷ್ಟಪಟ್ಟು ಸಿನಿಮಾಗಳು ಮಾಡಿರ್ತಾರೆ, ಪಾಪ ರಿಲೀಸ್ ಮಾಡ್ಕೊಳ್ಳೋಕೆ ಆಗಿರಲ್ಲ. ಅಂತ ಟೈಮಲ್ಲಿ ನೀವು ಕೂಡ ಅಷ್ಟು ಸಕ್ಸಸ್ ಆಲ್ರೆಡಿ ಸಕ್ಸಸ್ ಅಂತ ನಾನು ಅವಾಗ್ಲೇನೆ ಹೇಳಿದೆ. ಸೊ ನೀವು ಫಸ್ಟ್ ಸಿನಿಮಾದಲ್ಲೇನೆ ನೀವು ಇಷ್ಟು ಕಷ್ಟಪಟ್ಟು ಒಂದು ಮಾಡಿದಿರಿ ಅಂದ್ರೆ ನೆಕ್ಸ್ಟ್ ಸಿನಿಮಾ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಸರ್, ಡೆಫಿನೆಟ್ಲಿ ಇದು. ಸೊ ಇವಾಗ ಸೆಟ್ ಅಲ್ಲಿ ಬಂದಾಗ ಹೇಗೆ ನೀವು 3 ಜನ ಇದೇ ತರ ಸುಮ್ಮನೆ ಒಂಥರ ಸೈಲೆಂಟ್, ಇದು ಗುಡ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಹೋಗಿ ಬಂದು ಅದೊಂದೇ ಅದಕ್ಕೆ ಹೀರೋ ಲಕ್ಕಿ ಅನ್ನೋದು. ಒಂದೇ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ಸ್. ನೀವ್ ಹೇಳಿ. ವೆರಿ ಗುಡ್, ಸೂಪರ್ ಆಗಿ ಫುಲ್ ಎಂಜಾಯ್ ಮಾಡಿ. I really enjoyed everything. Hemant was very silent in the beginning. How very silent. Then both of us had to come together. Actually, how silent. Maybe beginning. I don't know. Now he's not silent. Now ಅದೇ ನಮ್ಗೆ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಜೊತೆ ಮಾತಾಡೋದೆಲ್ಲ ಸ್ವಲ್ಪ ನಾವು
ಫಸ್ಟಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಷ್ಟೇ ಅಲ್ವಾ, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಸರ್ಗೆ. ಫಸ್ಟ್ ನಾನು ಇಮಿಡಿಯೇಟ್ 2 ಮಿನಿಟ್ಸ್ ಆಗಿದ ತಕ್ಷಣ ಕ್ಲೋಸ್ ಆಗ್ಬಿಡ್ತೀನಿ. But now you're better. Yeah, Good, no? now better. Yeah, now it's good. ನೋಡಿ ಅವ್ರು ಕೇಳೋದ್ ನೋಡಿ ಇವಾಗ ಓಕೆನಾ, ಅವ್ರು ಕೇಳೋದ್ ನೋಡಿ ಇವಾಗ ನೀವ್ ಹೇಳಿಲ್ಲ ಅಂದ್ರೆ ಬೇಡ. ರಾಮರಾವ ಸಾಂಗ್ ಐ ಥಿಂಕ್ ಒಂದ್ ಸ್ವಲ್ಪ ಇಟ್ಸ್ ಬೆಟರ್ ಶೂಟಿಂಗ್ ಗಿಂತ ಕಂಪೇರ್. ಅಂದ್ರೆ I think I used to keep talking from the first day. He ಇವಾಗ never used to reply. He used to be like, ಈಗೆಲ್ಲ ಏನಿಲ್ಲ ಮಾತಾಡ್ತಾ ಇದ್ದೆ. ನನಗೆ ಏನಂದ್ರೆ ಈ ಪ್ರೊಡಕ್ಷನ್ ಎಲ್ಲ ತಲೆನಲ್ಲಿ ಸುಮ್ಮನೆ ಇದ್ರು ಎಲ್ಲ ಓಡ್ತಾ ಇತ್ತಲ್ವಾ, ತುಂಬಾ ಜಾಸ್ತಿ ವರ್ಕ್ ಸ್ಟ್ರೆಸ್ ಜಾಸ್ತಿ ಇರೋದು. ಸೊ ಅದರಿಂದ ಅದ್ರ ಬಗ್ಗೆ ಎಲ್ಲ ಯೋಚನೆಗಳು, ಏನೋ ಬೆಳಿಗ್ಗೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಮಂತ್ ಏನ್ ಮಾಡ್ಬೇಕು, ಈ ತರದೆಲ್ಲ ಜಾಸ್ತಿ ಇರ್ತಾ ಇತ್ತು. ಸೊ ಅದಕ್ಕೆ ಯಾವಾಗ್ಲಾದ್ರೂ ಹಿಂಗೆ ಮಿಸ್ ಆಗಿದ್ರೆ ಏನಾದ್ರು ಕೇಳ್ತಾ ಇದ್ರು ಅಲ್ಲೇ ನಿಂತಿರ್ತಾರೆ, ಆದ್ರೆ ನಾನ್ ಮಾತಾಡ್ತಾ ಇರ್ತೀನಿ, ಬೇರೆ ಎಲ್ಲ ನೋಡ್ತಾ ಇರ್ತಾರೆ. ನಾನು ಅಯ್ಯೋ ವಾಟ್ ಇಸ್ ದಿಸ್ ಇಸ್ ನಾಟ್ ಪಾಪ. but it was a lot of fun, especially during Rava ತುಂಬಾ ಚೆನ್ನಾಗಿತ್ತು. ನಮ್ಮಿಬ್ಬರದು ಆಲ್ಮೋಸ್ಟ್ ಅಂದ್ರೆ ಈಗ ರಿಹರ್ಸಲ್ಸ್ ಅಲ್ಲಿ ಮಾಡಿದ್ರಲ್ಲ, ಆಲ್ಮೋಸ್ಟ್ ಎಲ್ಲ ಗೊತ್ತಿತ್ತು, ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಒಂಥರ ಚೆನ್ನಾಗಿತ್ತು. ಆಮೇಲೆ ಟೈಮ್ ಸಿಕ್ಕಿದಾಗ ನಾವು ಮಾತಾಡ್ಕೊಂಡು ಹಂಗೆ ಚೆನ್ನಾಗಿತ್ತು, ಒಳ್ಳೆ ಫನ್. ಅಲ್ಲ ಆಕ್ಚುಲಿ ನಿಮ್ಗೆ ಟೈಮೇ ಸಿಕ್ಕಿಲ್ಲ ಅನ್ಸುತ್ತೆ ನನ್ ಕೇಳಿದಾಗೆ. ಟೈಮ್ ಸಿಕ್ಕರೆ ಸ್ವಲ್ಪ ಮತ್ತೆ ಈ ಪ್ರಮೋಷನ್ ಟೈಮ್ ಅಲ್ಲಿ we got more time. ಇವಾಗ cities ಎಲ್ಲ we went to that time. I think ಅಂದ್ರೆ ಟ್ರಾವೆಲ್ time ಅಲ್ಲಿ we got 5 hours ಟ್ರಾವೆಲ್ ಆ ಟೈಮ್ ಸ್ವಲ್ಪ ಚೆನ್ನಾಗಿ ಅವ್ರು ನನ್ಗೆ ಹೆಂಗ್ ಅನಿಸ್ತಿದೆ ಗೊತ್ತಾ, ಇಬ್ರು ಹೆಣ್ಮಕ್ಳು ಮಧ್ಯೆ ಕುತ್ಕೊಂಡು ನಿಮ್ಮ ಮೈಂಡ್ ವಾಯ್ಸ್ ನಂಗೆ ಹಂಗ ಅನಿಸ್ತಾ ಇದೆ. ಇಷ್ಟು ಈಸಿಯಾಗಿ ಮಾಡ್ಕೊಂಡ್ ಬಂದೆ, ಇಲ್ಲಿ ಮಧ್ಯೆ ಕುತ್ಕೊಂಡು ಮಾತಾಡಕ್ ಆಗ್ತಿಲ್ಲಲ್ಲಪ್ಪ ಅಂತ. Yeah, it was good. I'm telling I'm not understanding it. ಹಾಗೆ ಸಕ್ಕತ್ತಾಗಿತ್ತು. It was very good working. ಇವಾಗ ನಾವ್ ಇಬ್ರು ಮಧ್ಯೆ ಒಂದ್ ಜಗಳ ಹಚ್ಬಿಡ್ಲಾ, ಒಂದ್ ಕ್ವಶನ್ ಕೇಳ್ಬಿಟ್ಟು ಹೇಳ. ಮಾಡಿ ಅವ್ರಿಗೆ ಗೊತ್ತಲ್ಲ ಏನು. ಅಲ್ಲ ಅವ್ರಿಗೆಲ್ಲ ನೀವ್ ಹೇಳೋ ಆನ್ಸರ್ ಇಂದ ಎಸ್ ನಿಮ್ಮನ್ನ ತಗ್ಲಾಕ್ಬಿಟ್ಟ. ಆಲ್ರೆಡಿ ಇವಾಗ ಏನೋ ಮಾತಾಡ್ತಾರೆ ಅಂತ ಇದ್ರು. ಏನು ಇಂಟ್ರೆಸ್ಟ್ ಇಲ್ಲ. ಇಲ್ಲ ಆದ್ರೂ ಒಂದ್ಸರಿ ಕೇಳ್ಬಿಡ್ತೀನಿ ಸರ್, ಕೇಳ್ಬೇಕು. ಎಸ್ ನೋಡಿ ಡಿಮ್ಯಾಂಡ್ ಇದೆ ನನ್ ಕ್ವಶನ್ಗೆ. ಇವಾಗ ಯಾವ ಹೀರೋಯಿನ್ ಜೊತೆ ಆಕ್ಟ್ ಮಾಡುವಾಗ ತುಂಬಾ ಖುಷಿ ಆಯ್ತು? ಇಬ್ರು ವೇಟ್ ಮಾಡ್ತಾ ಇದ್ದಾರೆ. ಜೊತೆ ಮಾಡೋವಾಗ್ಲೂ ಖುಷಿ ಆಯ್ತು. ಸೇಫ್ ಆನ್ಸರ್. ಸಿನಿಮಾದಲ್ಲಿ ಲವ್ ಒಂದ್ಬಿಟ್ಟು ತಂದೆ ಎಮೋಷನ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ತಂದೆ ಎಮೋಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಮೇಡಮ್. ಅದೇ ಅದು ಹ್ಯೂಮನ್ ಎಮೋಷನ್ ಇಸ್ ಆನ್ ಸ್ಕ್ರೀನ್ಸ್ ದೇರ್ ಇಸ್ ನಥಿಂಗ್ ಬಿಗರ್ ದನ್ ಹ್ಯೂಮನ್ ಎಮೋಷನ್ಸ್. ಸೊ ತಂದೆದು ಮಗಂದು ಎಮೋಷನ್ ಇದೆ ಅಲ್ಲ, ನಾನೇ ಶೂಟ್ ಮಾಡಿ ನಾನೇ ಶೂಟ್ ಮಾಡಿ ನಾನು ಆಕ್ಟ್ ಮಾಡಿ ನಾವೇ ಶೂಟ್ ಮಾಡ್ಬೋದಲ್ಲ, ಅಂದ್ರೆ ಗೊತ್ತಾಯ್ತು ಸರ್. ನಮ್ದೇ ಶೂಟಿಂಗ್ ಅಲ್ಲಿ ಇದ್ದು ಬನ್ನಿ ಮತ್ತೆ ಎಡಿಟಿಂಗ್ ಅಲ್ಲೆಲ್ಲ ಹೋಗಿ ಅಂದ್ರೆ ಫೈನಲ್ ಅಲ್ಲಿ ಒಂದ್ಸಲ ವಿತೌಟ್ ಮ್ಯೂಸಿಕ್ ಅದು ನೋಡಿದ್ವಿ. ಅಂದ್ರೆ ಮಾನಿಟರ್ ಅಲ್ಲಿ ನೋಡ್ತೀವಲ್ಲ, ಅಲ್ಲೆಲ್ಲ ನೋಡಿದ್ವಿ. ಸೊ ನಮ್ಗೆ ಆಲ್ರೆಡಿ ಗೊತ್ತಿರುತ್ತಲ್ಲ ನಾವ್ ಏನ್ ಮಾಡಿದ್ವಿ ಅಂತ. ಅಷ್ಟು ಗೊತ್ತಿದ್ರು ಮತ್ತೆ ನಮ್ದು ಎಡಿಟಿಂಗ್ ಅಲ್ಲಿ ಒಂದ್ಸಲ ಎಡಿಟ್ ಎಲ್ಲ ಆದ್ಮೇಲೆ ವಿತ್ ಮ್ಯೂಸಿಕ್, ಅನೂಪ್ ಸರ್ ಮ್ಯೂಸಿಕ್ ಆದ್ಮೇಲೆ ಒಂದ್ಸಲ ಅದು ಮ್ಯೂಸಿಕ್ ಮ್ಯಾಚ್ ಮಾಡಿದಾದ್ಮೇಲೆ ಒಂದ್ಸಲ ಫುಲ್ ಸಿನಿಮಾ ನೋಡುವಾಗ ಒಂದ್ ಸ್ಟ್ರೆಚ್ ಅಲ್ಲಿ ನೋಡುವಾಗ ನೋಡಿದೆ. ಅಂದ್ರೆ ಫುಲ್ ಸಿನಿಮಾ ವಿತೌಟ್ ಮ್ಯೂಸಿಕ್ ನೋಡುವಾಗ ಈ ಸಾಂಗ್ ಮಾತ್ರ ಮ್ಯೂಸಿಕ್ ಇತ್ತು. ಫಸ್ಟ್ ಹಾಫ್ ನೋಡಿದಾದ್ಮೇಲೆ ಅದು ಸ್ಟಾರ್ಟ್ ಆಗಿದ ತಕ್ಷಣ ನನಗೆ ಒಂಥರ ಕಣ್ಣಲ್ಲಿ ನೀರು ಬಂತು, ಚುರುಕಂತು ಅನಿಸ್ತು ಮನ್ಸಿಗೆ. ಅಷ್ಟು ಎಮೋಷನಲ್ ಇದೆ. ಅಂದ್ರೆ ಏನೋ ಒಂಥರ ಸ್ಯಾಡ್ ಆತರ ಇಲ್ಲ, ಅಂದ್ರೆ ಬೇಜಾರು ಹೇಳ್ಸೋದು ಅಂತ. ನಾನ್ ಬಿಲೀವ್ ಮಾಡೋದೇನಂದ್ರೆ ಸಿನಿಮಾಗಳಲ್ಲಿ ತುಂಬಾ ಎಮೋಷನಲ್ ಒಂದ್ ಸ್ವಲ್ಪ ಈ ಬ್ಯಾಡ್ ಟ್ರಿಪ್ ತರ ಆಗುತ್ತೆ. ಒಂದ್ ಸ್ವಲ್ಪ ನೋಡಿದ್ರೆ ಜಾಸ್ತಿ ಬೇಜಾರಾಗೋ ಸೀನ್ ಇದ್ರೆ ಸಿನಿಮಾಗೆ ಆಲ್ರೆಡಿ ದುಡ್ಡು ಕೊಟ್ಟು ಜನ, ನಾವು ಎಲ್ಲಾ ಆಡಿಯನ್ಸ್ ಹೇಳ್ತೇನೆ ನಾನು, ನಂತರದ ಆಡಿಯನ್ಸ್ ನಮ್ಗೆಲ್ಲ ಅಂದ್ರೆ ಸಿನಿಮಾಗೆ ಹೋಗ್ಬೇಕಂದ್ರೆ ಎಂಟರ್ಟೈನ್ಮೆಂಟ್ ಇರ್ಬೇಕು, ಖುಷಿ ಆಗ್ಬೇಕು. ಎಲ್ಲ ಒಂದ್ ಕಡೆ ಎಮೋಷನ್ ಇದ್ರು ಆಮೇಲೆ ಫುಲ್ ಖುಷಿ ಆಗ್ಬೇಕು, ಜಾಸ್ತಿ ಬೇಜಾರಾಗ್ಬಾರ್ದು. ಈ ಸಿನಿಮಾ ನಂಗೆ ಬೇಜಾರಾಗೋದು ಆತರ ಅಲ್ಲ, ಬಟ್ ಆ ನೋಡೋವಾಗ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ. ಎಲ್ಲರೂ ತಂದೆ ಮಗನ್ಗೆ ಕನೆಕ್ಟ್ ಆಗುತ್ತೆ, ಎಷ್ಟು ಸಖತ್ತಾಗಿದೆ ಅಂತ. ಇದುವರೆಗೂ ನೀವು ಮೂವರು ಒಂದು ಸಿನಿಮಾಗೆ ಹೋದಾಗ ಆಡಿಯನ್ಸ್ ಆಗಿ ಒಂದ್ ಸಿನಿಮಾನ ನೋಡ್ತಾ ಇದ್ರಿ, ಇವಾಗ ನಿಮ್ಮ ಸಿನಿಮಾನ ನೋಡಕ್ಕೆ ಆಡಿಯನ್ಸ್ ಬರ್ತಾ ಇದ್ದಾರೆ. ಸೊ ಈ ಎಕ್ಸೈಟ್ಮೆಂಟ್ ಹೇಗ್ ಅನ್ನಿಸ್ತಾ ಇದೆ, ಹೇಗಿದೆ ನಿಮ್ಗಳಿಗೆ? ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಈಗ 20th ನೋಡ್ಬೇಕು, ಅದೇ ಮಾತಾಡ್ತಿದ್ರು ನಾವು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗೆಲ್ಲ ಬರ್ಬೇಕು ಅಂತ. ಇವ್ರು ಬೇರೆ ನಮ್ದು 20 ಪೀಪಲ್ ಇದ್ರು ಅಂತ ಇದ್ರು. ಆ ಸಿಂಗಲ್ ಸ್ಕ್ರೀನ್ಗೆ ಬನ್ನಿ, ಇವ್ರು ಯಾವಾಗ್ಲೂ ಸಿಂಗಲ್ ಸ್ಕ್ರೀನ್ ಎಲ್ಲ ಸಿನಿಮಾ ನೋಡಿಲ್ವಂತೆ. ನೀವು ನೋಡಿದಿರಾ ಅಲ್ವಾ? ಸಿಂಗಲ್ ಸ್ಕ್ರೀನ್ ನೋಡೋ ಮಜಾನೇ ಬೇರೆ, ಸಕ್ಕತ್ತಾಗಿದೆ. ಆಕ್ಚುಲಿ ನಾನು ಈ ಮೂವಿಗೆ ಫಸ್ಟ್ ಟೈಮ್ ಪಿವಿಆರ್ ಅಲ್ಲಿ ಆ ತರ ನೋಡಿ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡಿರ್ತಾರೆ. ಅದನ್ನ ಹೇಳ್ತಾ ಇದೆ, ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡಿದ್ರೆ ಅಷ್ಟು ಮಜಾ ನಿಮ್ಗೆ, ಅಂದ್ರೆ ಅಷ್ಟು ಜನದ ಜೊತೆ ಹೌದು, ಅಷ್ಟು ಜನದ ಜೊತೆ ನೋಡೋ ಮಜಾನೇ ಬೇರೆ ಅಂತ ಹೇಳಿದೆ.
ಒಳ್ಳೆ ಎಕ್ಸ್ಪೀರಿಯನ್ಸ್ ಅದಕ್ಕೆ ಸಿಗೋದೇ first ಸಿಂಗಲ್ ಸ್ಕ್ರೀನ್ ಅಲ್ಲಿ. ಅದೇ ನಾವು ಟ್ರಾವೆಲಿಂಗ್ ಮಾಡ್ತಾ ಇದ್ದ ಪ್ರಮೋಷನ್ ಹೋಗಿದ್ದೆ, ಕೇಳಿದೆ ಯಾವ್ದಾದ್ರು ಸಿನಿಮಾ ಸಿಂಗಲ್ ಸ್ಕ್ರೀನ್ ನೋಡಿದೀರಾ ಅಂತ. ನೋಡಿ ಅಂತ ಏನೋ ಅಂತ ಇದ್ದೆ, ಅವಾಗ ಇಲ್ಲ ಆಲ್ಫಾನೇ ನೋಡ್ಬಿಡ್ತೀನಿ. ಅಲ್ವಾ? ನೋಡೋ ಮಜಾನೇ ಅದೇ ಫಸ್ಟ್ ಯಾರ್ಯಾರ್ದು ಸಿನಿಮಾ ಯಾಕೆ ನೋಡ್ಬೇಕು, ನನ್ ಸಿನಿಮಾನೇ ಕೂತ್ಕೊಂಡು ನೋಡೋಣ ಅಂತ ಅಲ್ವಾ? ನಮ್ ಫಿಲ್ಮ್ನೇ ನಾನು ನೋಡಿದ್ದೀನಿ. ಅದನ್ನೇ ನಾನು ಹೇಳಿದಲ್ವಾ, ಅದೊಂದು ಸಖತ್ತಾಗಿರುತ್ತೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿರುತ್ತೆ. ಸೊ ಫೈನಲಿ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ, ಇನ್ನೇನು ರಿಲೀಸ್ ಆಗ್ತಾ ಇದೆ. ನೀವು ಡೆಫಿನೆಟ್ಲಿ ನೀವು ಸಿನಿಮಾ ನೋಡಿರ್ತೀರಾ ಅನ್ಸುತ್ತೆ. ನೋಡಿದೀರಾ? ಹೇಗ್ ಅನಿಸ್ತು ನಿಮ್ಮನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡ್ಕೊಂಡಾಗ? ನಾನ್ ನೋಡಿದ್ದೀನಿ, ಇನ್ನು ಕೆಲ್ಸಗಳು ನಡೀತಾ ಇದೆ. ಸಖತ್ತಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರ ಕೆಲ್ಸನೂ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಮೇನ್ ಜನಕ್ಕೆ ಎಂಟರ್ಟೈನ್ಮೆಂಟ್. ಸಿನಿಮಾ ತುಂಬಾ ಫಾಸ್ಟ್ ಇದೆ, ಲೈಕ್ ಪೇಸ್ ತುಂಬಾ ಕ್ವಿಕ್ ಇದೆ, ಎಲ್ಲೂ ಲ್ಯಾಗ್ ಅನ್ಸೋದು ಆ ತರ ಏನೂ ಇಲ್ಲ. ಎಲ್ಲಾದ್ರೂ ಮೈಂಡ್ ಇಟ್ಕೊಂಡು ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಕಂಟೆಂಟ್ ಓರಿಯೆಂಟೆಡ್, ಮೇನ್ ಕಾಂಟೆಂಟ್ ಇಂದಾನೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು. ನೀವು ಟೀಸರ್ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಟ್ರೈಲರ್ ರಿಲೀಸ್ ಆಗ್ತಿದೆ, ಟೀಸರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಷ್ಟೊಂದು ಜನ ಇದ್ದಾರೆ, ಏನೋ ಸ್ಟೋರಿ ಇದೆ, ಏನೋ ಗೆಸ್ ಮಾಡಕ್ಕೆ ಆಗ್ತಿಲ್ಲ. ರೆಸ್ಪಾನ್ಸ್ ಆಗಿ ಬರ್ತೀವಿ, ಗೆಸ್ ಮಾಡಕ್ಕೆ ಆಗ್ತಿಲ್ಲ. ಇಷ್ಟು ಜನ ಇದ್ದಾರೆ, ಇಷ್ಟೆಲ್ಲ ಏನೋ ಮಾಡ್ತಾ ಇದೀರಾ, ವೆರಿ ಇಂಟೆನ್ಸ್ ಅನ್ನೋ ತರ. ಸಿನಿಮಾನು ಅದೇ ತರ ನೋಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್. ಒಳ್ಳೆ ಒಂದು ಸೋಷಿಯಲ್ ಮೆಸೇಜ್ ಇದೆ ಲಾಸ್ಟ್ ಅಲ್ಲಿ, ಸಖತ್ತಾಗಿದೆ, ಎಲ್ಲರಿಗೂ ರಿಲೇಟ್ ಆಗುತ್ತೆ. ಫೈನಲಿ ಇವಾಗ ಸಿನಿಮಾನ ಆಡಿಯನ್ಸ್ ಬಂದು ಸಿನಿಮಾ ನೋಡ್ಬೇಕು ಅಂದ್ರೆ ರೀಸನ್ ಏನಿರ್ಬೋದು? ಆಡಿಯನ್ಸ್ ಬಂದು ಸಿನಿಮಾ ನೋಡ್ಬೇಕು ಅಂದ್ರೆ ನಮ್ದು ಕಾಂಟೆಂಟ್, ಈಗ ಟೀಸರ್ ಸಾಂಗ್ಸ್ ಇಷ್ಟು ಚೆನ್ನಾಗಿರೋ ಸಿನಿಮಾ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋ ಸಿನಿಮಾಗಳು ಬರುತ್ತೆ ಅನ್ನೋ ರೀಸನ್ಗೆ ಬಂದು ನೋಡ್ಬೇಕು. ಹೊಸಬರು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ. ಸೊ ಅಷ್ಟು ಇಷ್ಟಪಟ್ಟಿರೋದಕ್ಕೆ ಕಷ್ಟನೂ ಅನ್ಸಿಲ್ಲ. ಸೊ ಆ ತರ ಈ ಸಿನಿಮಾ ಬಂದು ನೋಡೋ ರೀಸನ್ ಏನು ಅಂದ್ರೆ, ಫಿಲ್ಮ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎನಿ ಇಂಡಸ್ಟ್ರಿ, ಈ ಸಿನಿಮಾ ಗೆದ್ರೆ ನಾವು ಮಾತ್ರ ಗೆದ್ವಿ, ನಮ್ಮ ಫಿಲ್ಮ್ ಟೀಮು ಮಾತ್ರ ಗೆದ್ವಿ ಅಂತ ನಾನು ಅಂತಲ್ಲ, ಫುಲ್ ಫಿಲ್ಮ್ ಟೀಮ್ ಅವ್ರ ಫ್ಯಾಮಿಲೀಸ್ ಗೆದ್ರು ಅಂತಲ್ಲ. ಎಷ್ಟೋ ಜನ ಹಿಂಗೆ ರಿಸ್ಕ್ ತಗೊಂಡು ಏನೋ ದೊಡ್ಡದಾಗಿ ಏನಾದ್ರು ಮಾಡ್ಬೇಕು, ಏನೋ ಒಂದು 9 to 5 ಜಾಬ್ ಹೋಗಿ ಸೇಫ್ ಆಗಿ ಸೆಟ್ಲ್ ಆಗೋದು ಅನ್ನೋದಲ್ಲದೆ ಏನೋ ದೊಡ್ಡದಾಗಿ ಏನಾದ್ರು ಮಾಡ್ಬೇಕು ಅಂತಿರೋರು ಎಲ್ಲರಿಗೂ ಒಂದು ಇದು ಎಕ್ಸಾಂಪಲ್ ಆಗುತ್ತೆ. ಎಷ್ಟೋ ಜನ ನಾವ್ ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಏನೋ ಒಂದು ಎಕ್ಸಾಂಪಲ್ ಬೇಕಲ್ವಾ. ಯಾರಾಗಿದ್ದಾರೆ ಅಂತ ಏನೋ ಕೇಳಿದ್ರೆ ಯಾರೋ ಒಬ್ರು ಹೀರೋ ಹೆಸರು ಹೇಳಿ ನೋಡಿ ಹಿಂಗ್ ಬಂದಿದ್ದಾರೆ, ಅವರು ಸಕ್ಸಸ್ ಆದ್ರು ಅಂತ ಹೇಳಕ್ಕೆ. ಸೊ ಆತರ ಹಿಂಗ್ ಹೊಸಬರು ಬಂದ್ರು, ಏನೋ ಫಿಲಂ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇಲ್ಲ, ಅವ್ರ ತಂದೆ ಫಿಲಂ ಸ್ಟಾರ್ ಅಲ್ಲ. ಸೊ ಆ ತರದೆಲ್ಲ ಇಲ್ಲ ಅಂದ್ರೂ ನೋಡಿ ಬಂದ್ರು, ಜಿನ್ಯೂನ್ ಆಗಿ ಎಫರ್ಟ್ಸ್ ಹಾಕಿದ್ರೆ ಆಗುತ್ತೆ. ಕನ್ನಡ ಇಂಡಸ್ಟ್ರಿಗಳಲ್ಲಿ ಸಿನಿಮಾಗಳು ವರ್ಕ್ ಆಗ್ತಾ ಇಲ್ಲ. ಕನ್ನಡ ಸಿನಿಮಾಗಳನ್ನ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ನಮ್ ಜನ. ಏನಕ್ಕೆ ಕ್ವಾಲಿಟಿ ಸಿನಿಮಾಗಳಿದ್ದಿಲ್ಲ, ಒಂದ್ ಟೈಮ್ ಇತ್ತು ಆ ತರದೆಲ್ಲ ಆಗ್ತದೆ. ಬಟ್ ಈಗ ತುಂಬಾ ಚೆನ್ನಾಗಿರೋ ಸಿನಿಮಾಗಳು ಬರ್ತಾ ಇದೆ. ನಮ್ ಸಿನಿಮಾ ಟೀಸರು, ಟ್ರೈಲರು, ಸಾಂಗ್ಸ್ ಎಲ್ಲ ನೋಡಿದವ್ರು ಎಲ್ಲರಿಗೂ ಇಷ್ಟ ಆಗಿದೆ. ಸೊ ಇನ್ನೂ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಅದರಿಂದ ಸಿನಿಮಾಗೆ ಬನ್ನಿ ಅಂತ. ತುಂಬಾ ಚೆನ್ನಾಗಿರೋ ಸಿನಿಮಾ, ಇದನ್ನ ಒಂದ್ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಂದಷ್ಟು ಪ್ರತಿಭೆಗಳು ಬರುತ್ತೆ. ಸೊ ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ, ಇದೊಂದು ಎಕ್ಸಾಂಪಲ್ ಆಗುತ್ತೆ. ಸಖತ್ತಾಗಿ ಮಾಡಿದ್ರು ನೋಡಿ, ಎಷ್ಟು ಚೆನ್ನಾಗಾಯ್ತು ಅನ್ನೋ ತರ. ಈ KGF ಎಷ್ಟು ಜನಕ್ಕೆ ಯಾವ್ಯಾವ ಪಾಯಿಂಟ್ ಅಲ್ಲಿ ಇನ್ಸ್ಪಿರೇಷನ್, ಅದು ಒಂದ್ ಸಿನಿಮಾ ಇಂದ ಕನ್ನಡಿಗರು ಎಲ್ಲರಿಗೂ. ಕನ್ನಡ ಸಿನಿಮಾ ಅಂದ್ರೆ ಇಡೀ ಇಂಡಿಯಾ ಎಲ್ಲ ತಿರುಗಿ ನೋಡಕ್ ಮಾಡೋದು. ಸೊ ಅದರಿಂದ ಅದನ್ನ ತೋರಿಸಿ ಎಷ್ಟೋ ಜನ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡಬಹುದು. ಸೊ ಆತರ ಒಂದು ವೇ ಓಪನ್ ಆಗ್ಬೇಕು, ಹೊಸಬರು ಬರ್ಬೋದು ಅಂತ. ಹಂಗಾದಾಗ ಇನ್ನೊಂದಷ್ಟು ಜನ ಹೊಸ ಹೀರೋಗಳು ಬರ್ತಾರೆ, ಹೊಸ ಡೈರೆಕ್ಟರ್ಗಳು ಬರ್ತಾರೆ, ಹೊಸ ಹೀರೋಯಿನ್ಗಳು ಬರ್ತಾರೆ. ಇವರು ಕನ್ನಡ ಕಲ್ಕೊಂಡು ಹಿಂಗೆಲ್ಲ ಮಾಡಿದ್ದಾರೆ. ಸೊ ಒಂದು ಎಕ್ಸಾಂಪಲ್, ಎಲ್ಲದಕ್ಕೂ ಒಂದು ಎಕ್ಸಾಂಪಲ್ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ಜನ ಸಿನಿಮಾಗೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು. ಥಿಯೇಟರ್ ಅಲ್ಲೇ ಯಾಕೆ ಸಿನಿಮಾ ನೋಡ್ಬೇಕು ಅಂದ್ರೆ, ಈ ಥಿಯೇಟರ್ಗೋಸ್ಕರನೇ ಮಾಡಿರೋ ಸಿನಿಮಾ. ಎಷ್ಟೊಂದು ಸಿನಿಮಾಗಳು ಎಲ್ಲವೂ ಥಿಯೇಟರ್ ಅಲ್ಲೇ ಮಾಡೋದು, ಬಟ್ ಇದು ಸ್ಪೆಸಿಫಿಕಲಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತಾನೆ ಮಾಡಿರೋದು. ಯಾಕಂದ್ರೆ ಆ ಸೌಂಡ್ಸ್ ಆಗಿರ್ಬೋದು, ಈಗ ನಾವೇ ಕುತ್ಕೊಂಡಲ್ಲಿ DTS ಇದ್ರಲ್ಲಿ ನೋಡ್ತಿದ್ರೆ ಫೋನಲ್ಲಿ ನೋಡಿದ್ರೆ ಎಷ್ಟೊಂದು ಸೌಂಡ್ಸ್ ಕೇಳಿಸಲ್ಲ. ಅದು ತುಂಬಾ ಲೇಯರ್ಸ್ ಇರುತ್ತೆ, ಅಷ್ಟು ವರ್ಕ್ ಮಾಡಿರ್ತಾರೆ ಆ ಕ್ವಾಲಿಟಿಗೆ, ಅಲ್ಲಿ ಆ ಸೌಂಡ್ಸ್ಗೆಲ್ಲ. ಸೊ ಥಿಯೇಟರ್ಗೆ ಬಂದು ನೋಡಿದ್ರೆ ಆ ಎಕ್ಸ್ಪೀರಿಯನ್ಸ್, ಒರಿಜಿನಲ್ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ, ವಾವ್ ಅನ್ನೋ ತರ ಅನ್ಸುತ್ತೆ. ಇಲ್ಲಾಂದ್ರೆ ಫೋನಲ್ಲಿ ನೋಡಿದ್ರೆ ಅದೊಂದು 50% ರಿಡ್ಯೂಸ್ ಆಗ್ಬಿಡುತ್ತೆ. ಫೋನು, ಟಿವಿ ಅವೆಲ್ಲ ನೋಡಿದ್ರೆ ಥಿಯೇಟರ್ಸ್ ಬಂದು ನೋಡೋದು. ಶೋ ಸರ್, ಏನ್ ಗೊತ್ತಾ ಸರ್, ನಮ್ಮ ಕನ್ನಡಿಗರು ಏನಿದ್ದಾರೆ, ನಮ್ಮ ಆಡಿಯನ್ಸ್ಗಳು ಏನಿದ್ದಾರೆ, ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ ಸರ್. ಯಾರೋ ಹೊಸೊಬ್ರೆ ಆಗಿರ್ಬೋದು, ಒಳ್ಳೆ ಸ್ಟಾರ್ಗಳೇ ಆಗಿರ್ಬೋದು, ಸಿನಿಮಾ ಹೇಗಿದೆ, ಕಂಟೆಂಟ್ ಹೇಗಿದೆ, ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಾಗ ಡೆಫಿನೆಟ್ಲಿ ಜನಗಳ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ. ಅವರು ಯಾವತ್ತೂ ಹೊಸಬ್ರು ಹಳಬ್ರು ಅಂತ ನೋಡಲ್ಲ, ಎಲ್ರಿಗೂ ಅವರು ಒಂದೇ ರೀತಿಲಿ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಅದೇ ತರ ನಿಮ್ಮ ಸಿನಿಮಾಗೂ ಸಪೋರ್ಟ್ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಸರ್, ಯಾಕಂದ್ರೆ ನಿಮ್ಮ ಎಫರ್ಟಿಗೆ ಆ ಪ್ರತಿಫಲ ಸಿಗ್ಲೇಬೇಕು. ಫೈನಲಿ ಅದೇ ನಂಬಿಕೆ ಮೇಲೆ ಇಷ್ಟು ಎಫರ್ಟ್ಸ್ ಹಾಕಿ, ಇಷ್ಟು ಫಿಸಿಕಲ್ ಎಫರ್ಟ್ಸ್, ಮೆಂಟಲ್ ಎಫರ್ಟ್ಸ್, ಫೈನಾನ್ಷಿಯಲ್ ಎಫರ್ಟ್ಸ್ ಎಲ್ಲ ಹಾಕಿ ಮಾಡಿರೋದೇ ಜನ ಈ ನಂಬಿಕೆ ಮೇಲೆ ಮಾಡೋದು.
ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ಗೆ 100% ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಬಂದ್ರೆ ಇಷ್ಟೆಲ್ಲ ರಿಸ್ಕ್ ತಗೊಂಡ್ ಮಾಡಿದೀವಿ. ಸೊ ಜನಕ್ಕೆ ಹಿಂಗ್ ಬಿಟ್ಟಿರೋದು ಈ ಜನದ ಸಿನಿಮಾ ಇಲ್ಲ. ಆಗುತ್ತೆ ಸರ್. ಏನ್ ಗೊತ್ತಾ, ಇವಾಗ ಇದೇ ಫೆಬ್ರವರಿ 20 ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ, ಸೊ ಕ್ಯೂಟ್ ಆಗಿ ನೀವು ಆಡಿಯನ್ಸಿಗೆ ಬಂದು ನಮ್ಮ ಸಿನಿಮಾ ನೋಡಿ ಅಂದ್ರೆ ಡೆಫಿನೆಟ್ಲಿ ಬರ್ತಾರೆ ಅಲ್ವಾ? ಸೊ ಅವ್ರೇನೋ ಐ ಥಿಂಕ್ ಅವ್ರೇನೋ ಯೋಚನೆ ಮಾಡ್ತಾ ಇದ್ರು ಅನ್ಸುತ್ತೆ ನಾನು ಹೇಳುವಾಗ. ಸೊ ಇದೇ ಫೆಬ್ರವರಿ 20 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಆಡಿಯನ್ಸ್ಗೆ ಏನ್ ಹೇಳ್ತೀರಾ? Me. Go cute ಅಂತ. ಇದೇ ಫೆಬ್ರವರಿ 20th ನಮ್ಮ ಆಲ್ಫಾ ಚಿತ್ರ ರಿಲೀಸ್ ಆಗ್ತಾ ಇದೆ. ತುಂಬಾ ಕಷ್ಟಪಟ್ಟು ತುಂಬಾ ಲವ್ ಇಂದ ಮಾಡಿದೀವಿ ಇಡೀ ಸಿನಿಮಾನ. ಹೊಸ ಕಲಾವಿದರು, ಇನ್ನೂ ಹೆಚ್ಚು ಹೊಸ ಕಲಾವಿದರು ಬರ್ಬೇಕು ಅಂದ್ರೆ ನೀವು ಸಪೋರ್ಟ್ ಮಾಡ್ಬೇಕು. ಹೇಮಂತ್ ಹೇಳ್ದಂಗೆ ನಾನು 9 to 5 ಜಾಬ್ ಬಿಟ್ಟು ಸಿನಿಮಾಗೆ ಬಂದಿದ್ದೀನಿ. ಇದು ಒಂದು ವರ್ಕೌಟ್ ಆದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಜನ 9 to 5 ಜಾಬ್ ಇಷ್ಟ ಇಲ್ಲದೆ ಕೆಲಸ ಮಾಡ್ತಾ ಇರ್ತಾರೆ ಡ್ಯೂ ಟು ವೇರಿಯಸ್ ರೀಸನ್ಸ್, ಫಿನಾನ್ಷಿಯಲ್ ರೀಸನ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು. ಇದು ಈ ತರದ್ದು ಒಂದು ಚಿತ್ರ ಗೆದ್ರೆ ಗೆಟ್ ಅ ಸ್ಲೈಟ್ ಹೋಪ್ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಪ್ಲೀಸ್ ಡೂ ಸಪೋರ್ಟ್ ಆ ಫಿಲ್ಮ್. ಫೆಬ್ರವರಿ 20th ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ಇಲ್ಲ, ಇವ್ ನೆಕ್ಸ್ಟ್ ಹೇಳಿ. ಫಸ್ಟ್ ಹೆಣ್ಮಕ್ಳು ಫಸ್ಟ್ ಅಲ್ವಾ? ಓಕೆ. ಫೆಬ್ರವರಿ 20ಗೆ ಸಿನಿಮಾಗೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಟೀಸರು ಟ್ರೈಲರು ಸಾಂಗ್ಸ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನಾವ್ ಎಷ್ಟು ಕಷ್ಟಪಟ್ಟಿದೀವಿ, ಎಷ್ಟು ಚೆನ್ನಾಗಿದೆ ಅಂತ. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಮೆಸೇಜ್ ಅದೆಲ್ಲದಕ್ಕಿಂತ ಎಂಟರ್ಟೈನ್ಮೆಂಟ್ ಪಕ್ಕ ಫುಲ್ ಮಾರ್ಕ್ಸ್ ಸಖತ್ತಾಗಿದೆ. ಥಿಯೇಟರ್ಸ್ಗೆ ಬಂದು ದಯವಿಟ್ಟು ನೋಡಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೇಳಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಅವರು ಹೇಳಿದ್ರು ಇಟ್ಸ್ ಲೈಕ್ ಅ ಪಕ್ಕಾ ಎಂಟರ್ಟೈನ್ಮೆಂಟ್ ಪ್ಯಾಕ್ಡ್ ಫಿಲ್ಮ್. ಇವಾಗ ವೈಲೆನ್ಸ್, there's romance, there's emotion, there's dance, there's great music. ಅದಕ್ಕೋಸ್ಕರ ಇಟ್ಸ್ ಲೈಕ್ ಅ 2.5 hours of full entertainment. Overall roller coaster ತರ it will be your emotions going up and down, which is what cinema is right now. Why do we go to the theater? To just cut off for 2.5 hours from daily, she was saying 9 to 5, from all that stress to cut out off and then go watch a film. That's why we go to a theater, right? So I'm requesting all audience, please go watch our film on February 20th in the theaters. ಫೈನಲಿ ಸಿನಿಮಾ ಇದೆ 20th ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ಸರ್. ಹಾಗೆ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.